TV1 News sponsored by RS Car, Madikeri. Top Go Zamzam, BM Road, Kushalnagar, Karnataka. Volkswagen Showroom, Madikeri. Volkswagen, das Auto. Bharati Radio House, Madikeri, Gorigappa. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. Vandam Enterprises, Madikeri. ಪೃಥ್ವಿ ಗೋಲ್ಡ್, ಡೈಮಂಡ್, ಸಿಲ್ವರ್. ಶ್ರೀದೇವಿ ಅರ್ತ್ ಮೂವರ್ಸ್, ಮಡಿಕೇರಿ. Hotel Amazon, Ilwal. Multi-cuisine family restaurant. ಪವಿತ್ರ ಕಾವೇರಿ ತೀರ್ಥೋದ್ಭವಕ್ಕೆ ಆರಂಭಗೊಂಡಿದೆ ದಿನಗಣನೆ. ಶ್ರೀ ಭಗಂಡ ಸನ್ನಿಧಿಯಲ್ಲಿ ನಂದಾದೀಪ ಬೆಳಗಿ ಪತ್ತಾಯಕ್ಕೆ ಅಕ್ಕಿ ಹಾಕಿ ಜಾತ್ರಾ ಸಂಪ್ರದಾಯಕ್ಕೆ ಚಾಲನೆ. ಮಾತೆ ಕಾವೇರಿಯ ಜಾತ್ರೆಗೆ ಭರದಿಂದ ಸಾಗಿದೆ ಸಿದ್ಧತಾ ಕಾರ್ಯ. ಕೊಡಗಿನ ಪರಿಸರ ದೇವರಕಾಡು ಸಂರಕ್ಷಣೆಗೆ ಪಣ. ಸಿದ್ದಾಪುರದಲ್ಲಿ ಜರುಗಿದ ವಿಚಾರ ಸಂಕಿರಣ. ದೇವರಕಾಡು ಸಂರಕ್ಷಣೆಗೆ ಪ್ರತಿಯೊಬ್ಬರೂ ಕೈ ಜೋಡಿಸುವಂತೆ ಗಣ್ಯರ ಕರೆ. ಸರ್ಕಾರಿ ಅಧಿಕಾರಿಗಳ ಚಿಂತನೆ ಜನಪರವಾಗಿರಬೇಕು. ಮರಳು ಜಲ್ಲಿ ಅಭಾವ ನೀಗಿಸಲು ಕಾನೂನು ಸಡಿಲಿಸಬೇಕು. ಆದಿವಾಸಿಗಳ ಬವಣೆ ತಪ್ಪಿಸಲು ಹಕ್ಕುಪತ್ರ ನೀಡಬೇಕು. ಶಾಸಕ ರಂಜನ್ ಅಭಿಮತ. ದುಬಾರೆ ಕಾವೇರಿ ನದಿ ಸ್ವಚ್ಛತೆಗೆ ಪ್ರವಾಸಿಗರ ಸಾಥ್. ಕಲುಷಿತ ಕಾವೇರಿಯನ್ನ ಸ್ವಚ್ಛಗೊಳಿಸಿದ ಕೊಪ್ಪಳದ ಪ್ರವಾಸಿಗರು. ಸ್ವಚ್ಛತೆಯ ಬಗ್ಗೆ ಟೂರಿಸ್ಟ್ಗಳಿಗೆ ಮಾದರಿಯಾದ ದೂರದೂರಿನ ಅತಿಥಿಗಳು. ವಿರಾಜಪೇಟೆ ಬೈಂದೂರು ಹೆದ್ದಾರಿ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್. ಸೋಮವಾರಪೇಟೆ ನಗರದ ಹೆದ್ದಾರಿ ಬದಿಯ ನಿವಾಸಿಗಳಿಗೆ ಎದುರಾಗಿದೆ ಭೀತಿ. ಹೆದ್ದಾರಿ ವಿಸ್ತರಣೆಯಿಂದ ಮನೆ ಕಳೆದುಕೊಳ್ಳುವ ನಿವಾಸಿಗಳಲ್ಲಿ ಮನೆ ಮಾಡಿದ ಆತಂಕ. ಇದು TV1 ನ್ಯೂಸ್ ಟೈಮ್. ನಾನು ಮಾದೇಟ್ರ ಬೆಳ್ಳೆಪ್ಪ. ನಾಡಿನ ಜೀವನದ ಕಾವೇರಿ ಕ್ಷೇತ್ರವಾದ ತಲಕಾವೇರಿಯಲ್ಲಿ ಶುಕ್ರವಾರ ಸಂಜೆ 5:07 ಜರುಗಲಿರುವ ಪವಿತ್ರ ತೀರ್ಥೋದ್ಭವಕ್ಕೆ ಭರದ ಸಿದ್ಧತೆಗಳು ನಡೀತಾ ಇದೆ. ಕಾವೇರಿ ಜಾತ್ರೆ ಹಿನ್ನೆಲೆಯಲ್ಲಿ ಭಾಗಮಂಡಲದ ಭಗಂಡೇಶ್ವರ ದೇವಾಲಯದಲ್ಲಿ ಅಕ್ಷಯ ಪಾತ್ರೆಗೆ ಧಾನ್ಯ ಏರಿಸುವ ಹಾಗೂ ನಂದಾದೀಪ ಬೆಳಗುವ ಸಾಂಪ್ರದಾಯಿಕ ವಿಧಿಗಳು ಜರುಗಿದವು. ತೀರ್ಥೋದ್ಭವಕ್ಕೆ ಕಾವೇರಿ ತವರಿನಲ್ಲಿ ಸಿದ್ಧತೆ ಹೇಗಿದೆ? ಈ ರಿಪೋರ್ಟ್ ನೋಡಿ. ಕಾವೇರಿ ಪವಿತ್ರ ತೀರ್ಥೋದ್ಭವಕ್ಕೆ ದಿನಗಣನೆ ಆರಂಭವಾಗಿರೋ ಹಿನ್ನೆಲೆಯಲ್ಲಿ ಭಗಂಡ ಮತ್ತು ಕಾವೇರಿ ಕ್ಷೇತ್ರಕ್ಕೆ ಬರುವ ಸಾವಿರಾರು ಭಕ್ತರಿಗೆ ಎಲ್ಲ ಸಿದ್ಧತೆಗಳು ಸಮಾರೋಪಾದಿಯಲ್ಲಿ ನಡೆಯುತ್ತಿದೆ. ಈ ಬಾರಿ ಅಕ್ಟೋಬರ್ 17ರಂದು ಶುಕ್ರವಾರ ಸಂಜೆ 6:07 ತೀರ್ಥೋದ್ಭವ ಜರುಗಲಿದೆ. ಭಗಂಡೇಶ್ವರ ದೇವಾಲಯದಲ್ಲಿನ ನಂದಾದೀಪಕ್ಕೆ ದೀಪ ಬೆಳಗಿದ ನಂತರ ಅಕ್ಷಯ ಪಾತ್ರೆಗೆ ಅಕ್ಕಿ ಇರಿಸುವ ಮೂಲಕ ವಿದ್ಯುಕ್ತವಾಗಿ ಕಾವೇರಿ ಜಾತ್ರೆಯ ಸಂಪ್ರದಾಯಕ್ಕೆ ಚಾಲನೆ ನೀಡಲಾಯಿತು. ಧಾನ್ಯವನ್ನ ಪ್ರಸಾದ ರೂಪದಲ್ಲಿ ಭಕ್ತರಿಗೆ ನೀಡಲಾಯಿತು. ಭಗಂಡೇಶ್ವರ ದೇವಾಲಯದ ನಂದಾದೀಪವು ಕಿರು ಸಂಕ್ರಮಣದವರೆಗೆ 1 ತಿಂಗಳ ಕಾಲ ದಿನದ 24 ಗಂಟೆಯೂ ಬೆಳಗಲಿದೆ. ಭಗಂಡೇಶ್ವರ ಭಕ್ತಾದಿಗಳು ಆಗಮಿಸಿ ಅಕ್ಷಯ ಪಾತ್ರೆಗೆ ಧಾನ್ಯ ಇರಿಸಿ ಪೂಜಿಸುವ ಕಾರ್ಯ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಿದೆ. ಶ್ರೀ ಭಗಂಡೇಶ್ವರ ತಲಕಾವೇರಿ ದೇವಾಲಯ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಮನುಮುತ್ತಪ್ಪ, ಸದಸ್ಯರಾದ TS ನಾರಾಯಣಾಚಾರ್, ಕುದುಕುಳಿ ಜೆ ಭರತ್, ತಕ್ಕ ಮುಖ್ಯಸ್ಥರಾದ ಬಲ್ಲಡ್ಕ ಅಪ್ಪಾಜಿ, ಕೋಡಿ ಮಾದಪ್ಪ, ಕೋಡಿ ಮೋಟಯ್ಯ, ಕಾರ್ಯನಿರ್ವಹಣಾಧಿಕಾರಿ ಜಗದೀಶ್ ಕುಮಾರ್ ಪೂಜಾ ಕಾರ್ಯದಲ್ಲಿ ಪಾಲ್ಗೊಂಡಿದ್ರು. ಭಗಂಡೇಶ್ವರ ದೇವಾಲಯದ ಅರ್ಚಕ ಹರೀಶ್ ಭಟ್ ಮಾತನಾಡಿ, ತಲಕಾವೇರಿಯಲ್ಲಿ ಜರುಗುವ ತೀರ್ಥೋದ್ಭವ ತುಲಾ ಸಂಕ್ರಮಣ ಜಾತ್ರೆ ಅಚ್ಚುಕಟ್ಟಾಗಿ ನಡೆಯಬೇಕಿರುವ ಹಿನ್ನೆಲೆ ನಂದಾದೀಪ ಬೆಳಗುವ ಮತ್ತು ಅಕ್ಷಯ ಪಾತ್ರೆ ಇರಿಸುವ ಪೂಜಾ ಕಾರ್ಯಕ್ರಮವನ್ನ ಹಿಂದಿನಿಂದಲೂ ಹಮ್ಮಿಕೊಳ್ಳುತ್ತಾ ಬರಲಾಗಿದೆ ಅಂತ ತಿಳಿಸಿದ್ರು. ಪತ್ತಾಯಕ್ಕೆ ಅಕ್ಕಿ ಹಾಕುವಂತಹ ಒಂದು ಶಾಸ್ತ್ರ, ಅಕ್ಷಯ ಪಾತ್ರವನ್ನು ಇರಿಸುವುದು. ಇಡೀ ಊರಿನ ನಾಡಿನ 10 ಸಮಸ್ತ ಜನರು ಅವರವರ ಗದ್ದೆಯಲ್ಲಿ ಬೆಳೆದಂಥ ಅಕ್ಕಿಯನ್ನು ತಂದು ಆ ಅಕ್ಷಯ ಪಾತ್ರ ತುಂಬಬೇಕು ಅಂತೇಳಿ ಭಗಂಡೇಶ್ವರನಲ್ಲಿ ಪ್ರಾರ್ಥನೆ ಮಾಡಿ ಮಧ್ಯಾಹ್ನದ ಮಹಾಪೂಜೆಯನ್ನು ಆದ ನಂತರ ದೇವರ ಆಶೀರ್ವಾದ ತೆಕೊಂಡು ಬೆಳಗುವಂತಹ ಜ್ಯೋತಿ ಬೆಳಗಬೇಕು ಅಂತೇಳಿ ಉದ್ದೇಶದಲ್ಲಿ 24 ಗಂಟೆ ಅದು ತುಪ್ಪದಲ್ಲಿ 1 ತಿಂಗಳು ಉರಿಯುತ್ತಾ ಇರಬೇಕು. ಆಚೆ ನಿದ್ದೆ ಇಲ್ಲದೆ ಅದಕ್ಕೆ ಸರಿಯಾದಂಥ ತಕ್ಕವರು ಜನವನ್ನು ವ್ಯವಸ್ಥೆ ಮಾಡ್ತಾರೆ. ಯಾಕಂದರೆ ಬರುವಂಥ ಯಾತ್ರೆಗಳಿಗೆ ರಕ್ಷಣೆ ಕೊಡಬೇಕು ತಾಯಿ ಅಂತೇಳಿ ನವೆಂಬರ್ ಕಿರು ಸಂಕ್ರಮಣಕ್ಕೆ ಕೊನೆಯ ದಿವಸ ಆ ದೀಪವನ್ನು ಪುನಃ ಭಗಂಡೇಶ್ವರನ ಗುಡಿಗೆ ತಗೊಂಡೋಗಿ ಜ್ಯೋತಿಯನ್ನು ಬೆಳಗಿಸಲುಂಟು ಅಂತ ಒಂದು ಶಾಸ್ತ್ರ ಪದ್ಧತಿ. ಇವತ್ತು ನೀವೆಲ್ಲರೂ ನೋಡಿದಂತಹ ಶಾಸ್ತ್ರ ಪ್ರಕಾರ ಮಾಡಿದಂತಹ ಪೂಜೆಗಳ ವಿಶೇಷವಾದಂತಹ ಘಟನೆಗಳು. ಶ್ರೀ ಭಗಂಡೇಶ್ವರ ತಲಕಾವೇರಿ ದೇವಾಲಯ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಮನುಮುತ್ತಪ್ಪ ಮಾತನಾಡಿ,
ಇದೇ ಶುಕ್ರವಾರ ಸಂಜೆ 6:07 ಸಲ್ವಾ ಮೀನಾ ಲಗ್ನದಲ್ಲಿ ಜೀವನದಿ ಕಾವೇರಿಯಲ್ಲಿ ತೀರ್ಥೋದ್ಭವ ಜರುಗಲಿದ್ದು, ಇದಕ್ಕಾಗಿ ಜಿಲ್ಲಾಡಳಿತ, ದೇವಸ್ಥಾನ ಸಮಿತಿ, ಸಂಘ ಸಂಸ್ಥೆಗಳ ಸಹಕಾರದಿಂದ ಸಿದ್ಧತೆಗಳು ಭರದಿಂದ ಸಾಗಿವೆ ಅಂತ ಮಾಹಿತಿ ನೀಡಿದರು. ಸರಿಯಾಗಿ ಮೀನಾ ಲಗ್ನದಲ್ಲಿ ಪವಿತ್ರ ತೀರ್ಥ ಉದ್ಭವ ಆಗ್ತದೆ. ಇದರ ಪ್ರಯುಕ್ತ ಈಗಾಗಲೇ ವ್ಯವಸ್ಥಾಪನಾ ಸಮಿತಿ, ಜಿಲ್ಲಾಡಳಿತ ಹಾಗೂ ಸ್ಥಳೀಯ ಸಂಘ ಸಂಸ್ಥೆಗಳ ಸಹಕಾರದಲ್ಲಿ ಈಗಾಗಲೇ ಬರದಿಂದ ಪೂರ್ವ ಸಿದ್ಧತೆಗಳು ಇವತ್ತು ನಡೀತಾ ಇದೆ. ಈ ಬಾರಿ ಸಂಜೆ ವೇಳೆಯಲ್ಲಿ ತೀರ್ಥೋದ್ಭವ ಜರುಗುವುದರಿಂದ ಮಂಜು ಕವಿದ ವಾತಾವರಣ ಇರಲಿದೆ. ಆದ್ದರಿಂದ ಭಾಗಮಂಡಲ ತಲಕಾವೇರಿವರೆಗೆ ರಸ್ತೆ ಬದಿ 1500 ಟ್ಯೂಬ್ ಲೈಟ್ಗಳನ್ನು ಅಳವಡಿಸಲಾಗುತ್ತಿದೆ. ತಲಕಾವೇರಿಯಲ್ಲಿ ಸುಮಾರು 12 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಿಸಿಟಿವಿ ಕ್ಯಾಮೆರಾ ಅಳವಡಿಸುವ ಕಾರ್ಯ ನಡೆಯುತ್ತಿದೆ. ದೇವಸ್ಥಾನ ಸಮಿತಿ ವತಿಯಿಂದ ಅಕ್ಟೋಬರ್ 17ರ ಮಧ್ಯಾಹ್ನದಿಂದಲೇ ಅನ್ನದಾನ ಕಾರ್ಯ ಆರಂಭವಾಗಲಿದೆ. ಪೂಜಾ ವಿಧಿವಿಧಾನಕ್ಕೆ ಎಲ್ಲ ರೀತಿಯ ತಯಾರಿ ಮಾಡಿಕೊಳ್ಳಲಾಗುತ್ತಿದೆ ಅಂತ ಮನುಮುತ್ತಪ್ಪ ತಿಳಿಸಿದರು. ತೀರ್ಥೋದ್ಭವದ ಹಿನ್ನೆಲೆಯಲ್ಲಿ ರಾತ್ರಿ ಹೆಚ್ಚು ಕಮ್ಮಿ 9-10 ಗಂಟೆ ತನಕ ಭಕ್ತಾದಿಗಳು ನಿರಂತರವಾಗಿ ಆ ಕ್ಷೇತ್ರಕ್ಕೆ ಬರ್ತಾ ಇರ್ತಾರೆ. ಆ ಹಿನ್ನೆಲೆಯಲ್ಲಿ ರಾತ್ರಿ ಹೊತ್ತು ಸಾಮಾನ್ಯವಾಗಿ ತಲಕಾವೇರಿಗೆ ಹೋಗುವಂತಹ ಜಾಗದಲ್ಲಿ ಮಂಜು ಕವಿದ ವಾತಾವರಣ ತುಂಬಿಕೊಂಡು ರಸ್ತೆಗಳು ಕಾಣಲಿಕ್ಕೆ ಭಾಳ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಈ ಬಾರಿ ವಿಶೇಷವಾಗಿ 8 ಕಿಲೋಮೀಟ್ರ್ ಭಾಗಮಂಡಲದಿಂದ ತಲಕಾವೇರಿ ತನಕ 8 ಕಿಲೋಮೀಟ್ರು ಸಂಪೂರ್ಣ ರಿಫ್ಲೆಕ್ಟರ್ಸ್ಗಳನ್ನು ಹಾಕಿ ಹಾದಿಯನ್ನು ಸುಗಮಗೊಳಿಸಲಾಗಿದೆ. ಹೆಚ್ಚು ಕಮ್ಮಿ 1500 ಟ್ಯೂಬ್ ಲೈಟ್ಗಳನ್ನು ರಾತ್ರಿ ಇಡೀ ಉರಿಸುವ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ವಿಶೇಷವಾಗಿ ಈ ವರ್ಷದಲ್ಲಿ ದೇವಸ್ಥಾನದಲ್ಲಿ ಶಾಶ್ವತ ಒಂದು ಭದ್ರತೆಯ ದೃಷ್ಟಿಯಿಂದ CC ಕ್ಯಾಮರಾಗಳನ್ನು ಅಳವಡಿಸ್ತಾ ಇದ್ದೀವಿ. ಈಗಾಗಲೇ ತಲಕಾವೇರಿಯಲ್ಲಿ ಅದರ ಅಳವಡಿಕೆ ಇವತ್ತು ನಾಳೆ ಪೂರ್ಣಗೊಳ್ಳುತ್ತದೆ. 16ನೇ ತಾರೀಕಿಗೆ ಭಾಗಮಂಡಲ ಎಂದಿನಂತೆ ಈ ಬಾರಿಯೂ ತೀರ್ಥೋದ್ಭವ ತುಲಾ ಸಂಕ್ರಮಣ ಜಾತ್ರೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುವ ಸಾಧ್ಯತೆ ಇದೆ. ಹೀಗಾಗಿ ಪೊಲೀಸ್ ಇಲಾಖೆಯಿಂದ ತಲಕಾವೇರಿಯಲ್ಲಿ ಅಗತ್ಯ ಬ್ಯಾರಿಕೇಡ್ ನಿರ್ಮಾಣ ಮಾಡಲಾಗಿದೆ. ಸುಮಾರು 400 ಮಂದಿ ಪೊಲೀಸರನ್ನ ನಿಯೋಜಿಸಲಾಗುತ್ತಿದೆ. ಮಡಿಕೇರಿ, ಸೋಮವಾರಪೇಟೆ, ವಿರಾಜಪೇಟೆಯಿಂದ ಕೆಎಸ್ಆರ್ಟಿಸಿ ಬಸ್ಗಳು ಭಾಗಮಂಡಲ ಮತ್ತು ತಲಕಾವೇರಿಗೆ ಸಂಚರಿಸಲಿದೆ. TV1 ನ್ಯೂಸ್, ಮಡಿಕೇರಿ. ಬಸವಣ್ಣ ದೇವರಬನ ಸಂರಕ್ಷಣಾ ಸಮಿತಿ ವತಿಯಿಂದ ದೇವರಕಾಡು ಸಂರಕ್ಷಣೆ ಕುರಿತ ವಿಚಾರ ಸಂಕಿರಣ ಸಿದ್ದಾಪುರದಲ್ಲಿ ಜರುಗಿತು. ಕೊಡಗಿನ ಪರಿಸರ ದೇವರಕಾಡು ಸಂರಕ್ಷಣೆಯ ಕೂಗಿಗೆ ಜಿಲ್ಲೆಯ ವಿವಿಧೆಡೆಗಳಿಂದ ಆಗಮಿಸಿದ್ದ 100 ಮಂದಿ ಧ್ವನಿಗೂಡಿಸಿದರು. ಬಸವಣ್ಣ ದೇವರಬನ ಸಂರಕ್ಷಣಾ ಸಮಿತಿಯ ವತಿಯಿಂದ ಸಿದ್ದಾಪುರದಲ್ಲಿ ದೇವರಕಾಡು ಸಂರಕ್ಷಣೆ ಕುರಿತ ವಿಚಾರ ಸಂಕಿರಣ ನಡೆಯಿತು. ಸಿದ್ದಾಪುರದ ಸ್ವರ್ಣಮಾಲಾ ಕಲ್ಯಾಣ ಮಂಟಪದಲ್ಲಿ ಆಯೋಜಿತ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ವಿವಿಧೆಡೆಗಳಿಂದ ಆಗಮಿಸಿದ 100 ಮಂದಿ ಕೊಡಗು ಜಿಲ್ಲೆಯಲ್ಲಿ ದೇವರಕಾಡು ಸಂರಕ್ಷಿಸಬೇಕು ಎನ್ನುವ ಕೂಗಿಗೆ ಧ್ವನಿಗೂಡಿಸಿದರು. ಜಿಲ್ಲೆಯಲ್ಲಿ ಪರಿಸರ ಉಳಿದರೆ ಮಾತ್ರ ಜನಜೀವನ ಉಳಿಯಲು ಸಾಧ್ಯ. ಆದ್ದರಿಂದ ಪರಿಸರ ಸಂರಕ್ಷಣೆಯ ನಿಟ್ಟಿನಲ್ಲಿ ಎಲ್ಲರೂ ಒಟ್ಟಾಗಿ ಹೋರಾಡಬೇಕೆಂಬ ಅಭಿಪ್ರಾಯ ವ್ಯಕ್ತವಾಯಿತಲ್ಲದೆ ವೋಟ್ ಬ್ಯಾಂಕ್ ರಾಜಕಾರಣದಿಂದಾಗಿ ಜಿಲ್ಲೆಯ ಪೈಸಾರಿ ದೇವರಕಾಡು ನಶಿಸಿ ಹೋಗುತ್ತಿದೆ ಅನ್ನೋ ಆತಂಕವೂ ಸಭೆಯಲ್ಲಿ ವ್ಯಕ್ತವಾಯಿತು. ಬಸವಣ್ಣ ದೇವರಬನ ಸಂರಕ್ಷಣಾ ಸಮಿತಿಯ ಕಾರ್ಯದರ್ಶಿ ಡಾಕ್ಟರ್ ಬಿಸಿ ನಂಜಪ್ಪ ಮಾತನಾಡಿ, ಜಿಲ್ಲೆಯಲ್ಲಿ ದೇವರಕಾಡು ಪೈಸಾರಿ ಜಾಗ ಒತ್ತುವರಿಗೆ ವೋಟ್ ಬ್ಯಾಂಕ್ ರಾಜಕಾರಣ ಪ್ರಮುಖ ಕಾರಣವಾಗಿದೆ. ಒತ್ತುವರಿಗೊಂಡಿರುವ ದೇವರಕಾಡು ಪೈಸಾರಿ ಜಾಗಗಳನ್ನು ಮರಳಿ ಪಡೆಯಲು ಸಂಘಟಿತ ಹೋರಾಟ ಅತ್ಯಗತ್ಯವಾಗಿದೆ ಅಂತ ಡಾಕ್ಟರ್ ಬಿಸಿ ನಂಜಪ್ಪ ಹೇಳಿದರು. ದೇವರಕಾಡು, ಗೋಮಾಳ, ಊರುಡುವೆ, ಅಂಬಲ, ಮಂದ್, ಕೆರೆದಂಡೆ, ಕಾವೇರಿ ನದಿ ದಂಡೆ ಸಂರಕ್ಷಣಾ ಆಂದೋಲನದೊಂದಿಗೆ ಎಲ್ಲರೂ ಕೈಜೋಡಿಸಬೇಕೆಂದು ಡಾಕ್ಟರ್ ಬಿಸಿ ನಂಜಪ್ಪ ಮನವಿ ಮಾಡಿದರು. 1970ರ ದಶಕದಿಂದ ಈಚೆಗೆ ಈ ದೇವರಕಾಡುಗಳು ಹೊರಗಿನಿಂದ ಬಂದ ವಲಸಿಗರ ಪುನರ್ವಸತಿಗಾಗಿ ಸ್ಥಳೀಯರೇ ಆದ ಕೆಲವು ಸ್ವಾರ್ಥ ರಾಜಕಾರಣಿಗಳು ಹಾಗೂ ಭ್ರಷ್ಟ ಅಧಿಕಾರಿಗಳ ಒಂದು ವಿಷವರ್ತುಲದಿಂದ ಇವು ಅಳಿವಿನ ಅಂಚಿನತ್ತ ಸಾಗ್ತಾ ಇದ್ದಾವೆ. ಈ ದೇವರಕಾಡುಗಳು ಮಾತ್ರವಲ್ಲ, ಸಮುದಾಯ ತಾಣಗಳು. ಈ ಸಮುದಾಯ ದತ್ತ ತಾಣಗಳನ್ನು ನಮ್ಮ ಅಂದಿನ ಬ್ರಿಟಿಷ್ ಸರ್ಕಾರ ಮಾನ್ಯ ಮಾಡಿ ಇದಕ್ಕೆ ಒಂದು ಕಾನೂನಾತ್ಮಕ ಒಂದು ರಕ್ಷಣೆಯನ್ನು ನೀಡಿ ಅರಣ್ಯ ವ್ಯಾಪ್ತಿಗೆ ಸೇರಿಸಿರುತ್ತಾರೆ. ಈ ಅರಣ್ಯ ರಕ್ಷಿತ ಅರಣ್ಯ ವ್ಯಾಪ್ತಿಗೆ ಬಂದಿರೋದರಿಂದ ಇದರ ಸಂರಕ್ಷಣೆ ಅರಣ್ಯ ಇಲಾಖೆಯ ಜವಾಬ್ದಾರಿಯಾಗಿರುತ್ತದೆ. ಇದೆಲ್ಲ ತಿಳಿದಿದ್ದರೂ ಈ ನಮ್ಮ ಭ್ರಷ್ಟ ಅಧಿಕಾರಿಗಳು ಹಾಗೂ ವೋಟ್ ಬ್ಯಾಂಕ್ ರಾಜಕಾರಣಿಗಳ ಈ ಸ್ವಾರ್ಥಕ್ಕಾಗಿ ಈ ದೇವರಕಾಡುಗಳು ಇಂದು ಅವನತಿಯತ್ತ ಸಾಗ್ತಾ ಬರ್ತಾ ಇದೆ. 2011ರಲ್ಲಿ ಮಾನ್ಯ ಸರ್ವೋಚ್ಚ
ಯುಕೋ ಸಂಘಟನೆಯ ಸಂಚಾಲಕ ಕೊಕ್ಕಲಿಮಾಡ ಮಂಜು ಚಿನ್ನಪ್ಪ ಮಾತನಾಡಿ, ಬ್ರಿಟಿಷರ ಕಾಲದಿಂದಲೂ ದೇವರ ಕಾಡು ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡು ಬಂದಿವೆ. ನ್ಯಾಯಾಲಯಗಳು ದೇವರ ಕಾಡು ಎಂಬುದರ ಬಗ್ಗೆ ತೀರ್ಪು ನೀಡಿದೆ. ಇಷ್ಟಿದ್ರೂ ಕೂಡ ದೇವರ ಕಾಡು ಒತ್ತುವರಿ ತೆರವುಗೊಳಿಸುವುದು ಅಸಾಧ್ಯವಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವುದು ದುರಂತವೆಂದು ಆತಂಕ ವ್ಯಕ್ತಪಡಿಸಿದ ಮಂಜು ಚಿನ್ನಪ್ಪ, ದೇವರ ಕಾಡು ಒತ್ತುವರಿ ತೆರವು ಸೇರಿದಂತೆ ಜಿಲ್ಲೆಯ ಪರಿಸರಕ್ಕೆ ಮಾರಕವಾಗುವಂತಹ ಯೋಜನೆಗಳ ವಿರುದ್ಧದ ಹೋರಾಟದಲ್ಲಿ ಪ್ರತಿಯೊಬ್ಬರೂ ಕೈಜೋಡಿಸುವಂತೆ ಹೇಳಿದರು. ಸಭೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ನಂಜುಂಡೇಗೌಡ ಸೇರಿದಂತೆ ಜಿಲ್ಲೆಯ ವಿವಿಧೆಡೆಗಳ ನೂರಾರು ಮಂದಿ ಪಾಲ್ಗೊಂಡಿದ್ರು. ಟಿವಿ1 ನ್ಯೂಸ್ ಸಿದ್ದಾಪುರ. ಮರಳು ನೀತಿಯನ್ನು ಸಡಲಿಕೆ ಮಾಡದ ಹೊರತು ಮರಳು ಅಭಾವವನ್ನು ತಡೆಯುವುದು ಕಷ್ಟ ಸಾಧ್ಯವಾಗಲಿದೆ ಅಂತ ಶಾಸಕ ರಂಜನ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಆದಿವಾಸಿಗಳಿಗೆ ಹಕ್ಕುಪತ್ರ ವಿತರಿಸೋಕೆ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳುವಂತೆ ರಂಜನ್ ಆಗ್ರಹಿಸಿದರು. ಕೊಡಗು ಜಿಲ್ಲೆಯಲ್ಲಿ ಮರಳು, ಜಲ್ಲಿಕಲ್ಲು ಅಭಾವ ತಲೆದೋರಲು ಸಂಬಂಧಪಟ್ಟ ಅಧಿಕಾರಿಗಳ ಒರಟುತನವೇ ಕಾರಣವಾಗಿದ್ದು ಬಡಜನತೆ ಮತ್ತು ಗುತ್ತಿಗೆದಾರರು ಪರದಾಡುವಂತಾಗಿದೆ ಅಂತ ಮಡಿಕೇರಿ ಕ್ಷೇತ್ರ ಶಾಸಕ ಅಪ್ಪಚ್ಚು ರಂಜನ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿಗಳ ಕಠಿಣ ಕಾನೂನು ಪಾಲನೆ ನೀತಿಯಿಂದಾಗಿ ಸರ್ಕಾರಿ ಮತ್ತು ಖಾಸಗಿ ಕಾಮಗಾರಿಗಳು ಸ್ಥಗಿತಗೊಂಡಿದೆ. ಬಿಜೆಪಿ ಸರ್ಕಾರದ ಆಡಳಿತಾವಧಿಯಲ್ಲಿ ನ್ಯಾಯಾಂಗ ಕಟ್ಟಡ ನಿರ್ಮಾಣಕ್ಕೆ 40 ಕೋಟಿ ಅನುದಾನ ಬಿಡುಗಡೆ ಮಾಡಲಾಗಿತ್ತು. ಆದರೆ ಕಟ್ಟಡ ನಿರ್ಮಾಣಕ್ಕೆ ಮರಳು, ಕಲ್ಲು, ಜಲ್ಲಿಕಲ್ಲು ಅಭಾವವಿರುವ ಕಾರಣ ಗುತ್ತಿಗೆದಾರರು ಕಾಮಗಾರಿ ನಿರ್ವಹಿಸಲು ಮುಂದಾಗ್ತಿಲ್ಲ ಅಂತ ಶಾಸಕ ರಂಜನ್ ತಿಳಿಸಿದರು. ಕಲ್ಲಿಗೆ, ಜಲ್ಲಿಗೆ, ಮರಳಿಗೆ ರಿಸ್ಟ್ರಿಕ್ಷನ್ ಹಾಕಬಾರ್ದು. ರಿಸ್ಟ್ರಿಕ್ಷನ್ ಹಾಕಿದರೆ ಭಾಳಷ್ಟು ತೊಂದರೆ ಆಗ್ತದೆ, ಡೆವಲಪ್ಮೆಂಟ್ ಆಗೋದಿಲ್ಲ. ಪಾಪದ ಬಡವ ಆಶ್ರಯ ಯೋಜನೆಯಲ್ಲಿ ಮನೆ ಕಟ್ಟಬೇಕು ಅಂತೇಳಿದ್ರೆ ಅವನಿಗೊಂದು ಟ್ರ್ಯಾಕ್ಟರ್ ಮರಳು ಬೇಕು ಅಂತೇಳಿದ್ರೆ ಅದಕ್ಕೆ 5-10 ಸಾವಿರ ಕೊಡುವಂಥ ಪರಿಸ್ಥಿತಿ ಆಗಿದೆ. ಅದರ ಜೊತೆಗೆ ಕೆಲವು ಪೊಲೀಸ್ ಡಿಪಾರ್ಟ್ಮೆಂಟು ವಸೂಲಾತಿ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ನಾನು ಒಂದು ವಿಚಾರವನ್ನು ಹೇಳಲಿಕ್ಕೆ ಇಚ್ಛಪಡ್ತೀನಿ, ಜಿಲ್ಲಾ ಆಡಳಿತ ಯಾವತ್ತೂ ಕೂಡ ಜನರಿಗೆ ಸ್ಪಂದನೆ ಮಾಡುವಂಥ ಕೆಲಸವನ್ನು ಮಾಡಬೇಕು. ಜನರಿಗೆ ಯಾವ ರೀತಿ ಸುಲಲಿತವಾಗಿ ಅವರಿಗೆ ಮೆಟೀರಿಯಲ್ಸ್ ಸಿಗುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಯಾವುದೇ ಕಾರಣಕ್ಕೆ ಕಾನೂನನ್ನು ಇಟ್ಕೊಂಡು ಜನರಿಗೆ ಉಪದ್ರ ಮಾಡುವಂಥ ಕೆಲಸವನ್ನು ಮಾಡಬಾರ್ದು ಅಂತ ಹೇಳುವಂಥ ವಿಚಾರನ ಹೇಳಲಿಕ್ಕೆ ಒತ್ತಿ ಹೇಳ್ತೇನೆ. ಇದರ ಬಗ್ಗೆ ಉಸ್ತುವಾರಿ ಮಂತ್ರಿಗಳು ಬಹಳಷ್ಟು ನೆಗ್ಲೆಕ್ಟ್ ಮಾಡಿದ್ದಾರೆ ಅಂತ ನನಗೆ ಅನಿಸ್ತದೆ. ಕುಶಾಲನಗರ ವ್ಯಾಪ್ತಿಯ ಸಿದ್ದಲಿಂಗಪುರದಲ್ಲಿ ಕಾಂಗ್ರೆಸ್ ಪ್ರಮುಖರೋರ್ವರು ಭೂ ಒತ್ತುವರಿ ಮಾಡಿ ತೇಗದ ಮರ ಬೆಳೆಸಿದ್ದಾರೆ. ಇಂತಹ ಭೂ ಒತ್ತುವರಿ ತೆರವಿಗೆ ಮುಂದಾಗದ ಅಧಿಕಾರಿಗಳು ಕಾಡಿನಲ್ಲಿ ಬದುಕು ಕಟ್ಟಿಕೊಂಡಿರುವ ಆದಿವಾಸಿಗಳನ್ನು ಒಕ್ಕಲೆಬ್ಬಿಸುತ್ತಿದ್ದಾರೆ. ಆದಿವಾಸಿಗಳಿಗೆ ಅರಣ್ಯ ಹಕ್ಕು ಮಸೂದೆಯಂತೆ ನಿವೇಶನ ಒದಗಿಸಲು ಗ್ರಾಮಸಭೆ ಕರೆದು ಕ್ರಮ ಕೈಗೊಳ್ಳಬೇಕೆಂದು ರಂಜನ್ ಸಲಹೆ ನೀಡಿದರು. ಇಮಿಡಿಯೇಟ್ ನಮ್ಮ ಅರಣ್ಯ ಕಾಯ್ದೆ ಹಕ್ಕಿನ ಸಂಬಂಧಪಟ್ಟ ಹಾಗೆ ಒಂದು ಗ್ರಾಮ ಸಭೆಯನ್ನು ಕರಿಬೇಕು. ಗ್ರಾಮ ಸಭೆಯಲ್ಲಿ ಕರೆದು ಅಪ್ಲಿಕೇಶನ್ನ ಕಾಲ್ ಮಾಡಬೇಕು. ಯಾರೆಲ್ಲ ಅರಣ್ಯದಲ್ಲಿ ಕೂತಿದ್ದಾರೆ ಅವರೆಲ್ಲ ಕೂಡ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳೋ ವಿಚಾರವನ್ನು ಕೂಡ ಹೇಳಿದ್ದೇನೆ. ಇವತ್ತು ಸಿದ್ಧಲಿಂಗಪುರದಲ್ಲಿ ಅರಣ್ಯದಲ್ಲಿ ನಟ್ಟಂಥ ತ್ಯಾಗದ ಮರನ ಕಣ್ಣು ಮುಚ್ಚಿಕೊಂಡು ಕೂತ್ಕೊಂಡಂಥ DFOಗಳು ಇದ್ದಾರೆ, ಕಣ್ಣು ಮುಚ್ಚಿಕೊಂಡು ಕೂತಾರೆ. ಆಡಳಿತವೂ ಕೂಡ ಇದೆ. ಎಷ್ಟೇ ಒತ್ತಡ ಹಾಕಿದರೂ ಅದು ಖಾಲಿ ಮಾಡ್ತಾಯಿಲ್ಲ. ಯಾವುದೋ ಕಾಂಗ್ರೆಸ್ ಪುಡಾರಿ ಮಾಡ್ಕೊಂಡಿದ್ದಾರೆ ಅಂತ ಹೇಳೋದಕ್ಕೆ ಅದಕ್ಕೆ ರಕ್ಷಣೆ ಕೊಡುವಂಥ ಕೆಲಸವನ್ನು ಆಗ್ತಾಯಿದೆ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಟಿವಿ1 ನ್ಯೂಸ್ ಮಡಿಕೇರಿ. ದುಬಾರಿಯ ಕಾವೇರಿ ನದಿ ತೀರ ವಿಶ್ವ ಪ್ರಖ್ಯಾತಿ ಪಡಿತಾ ಇದೆ. ಆದರೆ ದುಬಾರಿಗೆ ಪ್ರವಾಹದಂತೆ ಬರ್ತಿರೋ ಪ್ರವಾಸಿಗರು ಕಾವೇರಿ ನದಿ ತೀರವನ್ನ ಮಲಿನಗೊಳಿಸ್ತಾ ಇದ್ದಾರೆ. ಮಲಿನಗೊಂಡ ಕಾವೇರಿ ತೀರವನ್ನ ದೂರದ ಕೊಪ್ಪಳದಿಂದ ಬಂದಿದ್ದ ಪ್ರವಾಸಿಗರೇ ಸ್ವಚ್ಛಗೊಳಿಸಿದ ಅಪರೂಪದ ಘಟನೆ ಇದು. ಪ್ರವಾಸಿಗರು ದುಬಾರಿಗೆ ತಾವು ತರುವ ತಿಂಡಿ ತಿನಿಸುಗಳ ಪ್ಲಾಸ್ಟಿಕ್ಗಳು, ಮದ್ಯದ ಬಾಟಲಿಗಳನ್ನ ಇಲ್ಲೆಲ್ಲ ಮನಸ್ಸಿಗೆ ಬಂದಂತೆ ಎಸೆದ ಕಾರಣ ಕಾವೇರಿ ನದಿ ತೀರಾ ಕಲ್ಮಶಮಯವಾಗಿತ್ತು. ಇದನ್ನು ಕಂಡ ಕೊಪ್ಪಳದ ಪ್ರವಾಸಿಗರ ಒಂದು ತಂಡ ಸ್ಥಳೀಯ ದುಬಾರೆ ಹೋಟೆಲ್ನ ಸಿಬ್ಬಂದಿಗಳೊಂದಿಗೆ ಸೇರಿ ಶ್ರಮದಾನ ಹಮ್ಮಿಕೊಂಡು ಅಲ್ಲಿ ವ್ಯಾಪಕವಾಗಿ ಹರಡಿದ್ದ ಪ್ಲಾಸ್ಟಿಕ್ ಮೊದಲಾದ ತ್ಯಾಜ್ಯಗಳನ್ನು ಹಾಕಿದರು. ಮಣ್ಣಿನಲ್ಲಿ ಕರಗುವ ಮತ್ತು ಕರಗದ ತ್ಯಾಜ್ಯಗಳನ್ನು ದುಬಾರಿಯ ಹೋಟೆಲ್ ಉದ್ಯಮಿ KS ರತೀಶ್ ನೇತೃತ್ವದಲ್ಲಿ ಖಾಸಗಿ ವಾಹನದಲ್ಲಿ ಅಲ್ಲಿದ್ದ ತ್ಯಾಜ್ಯ ರಾಶಿಯನ್ನ ಬೇರೆಡೆಗೆ ಕೊಂಡೊಯ್ದು ವಿಲೇವಾರಿ ಮಾಡಲಾಯಿತು. ಈ ಸಂದರ್ಭ ಸುದ್ದಿಗಾರರೊಂದಿಗೆ ಮಾತನಾಡಿದ ದುಬಾರೆ ಇನ್ ರೆಸಾರ್ಟ್ ಮಾಲೀಕ KS ರತೀಶ್, ನಾವು ಏನೇ ಎಷ್ಟೇ ಗಳಿಸಿದ್ರೂ ಪ್ರಕೃತಿಯ ಮುಂದೆ ಗೌಣವಾದದು. ನಾವು ಗಳಿಸುವುದು ನಮ್ಮಗಳ ಸುಖಕ್ಕೆ, ಆದರೆ ಸಾಮಾಜಿಕ ಕಾಳಜಿ ಇಟ್ಟುಕೊಂಡು ಮಾಡುವ ಸೇವೆ ನಿಜವಾದುದು. ಆದ್ದರಿಂದ ಕಾವೇರಿ ನದಿ ತೀರಾ ಕಸ ಕಲ್ಮಶಗಳಿಂದ ಆವರಿಸಿದ್ದನ್ನ ಕಂಡು ಇದನ್ನ ಸ್ವಚ್ಛಗೊಳಿಸಲು ಮುಂದಾದೆವು. ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸಿನ ಸ್ವಚ್ಛ ಗ್ರಾಮ ಸ್ವಚ್ಛ ಭಾರತವನ್ನ ಕಟ್ಟುವ ಸಣ್ಣ ಪ್ರಯತ್ನ ಇದಾಗಿದೆ ಎಂದರು. ಜೊತೆಗೆ ನರೇಂದ್ರ ಮೋದಿಯವರ ಕನಸನ್ನು ಸಾಕಾರಗೊಳ್ಳುವ ನಿಟ್ಟಿನಲ್ಲಿ ನಾವೆಲ್ಲರೂ ನಮ್ಮ ಸ್ಥಳೀಯ ಈಗ ಹೊರ ಜಿಲ್ಲೆಗಳಿಂದ ಆಗಮಿಸಿರುವಂಥ ಪ್ರವಾಸಿಗರೊಡಗೂಡಿ ನಮ್ಮ ದುಬಾರೆ ಸ್ಟಾಫ್ ಸಹಿತ ನಾವು ಇವತ್ತು ಈ ದಿನ ಮೋದಿಯವರ ಕನಸನ್ನು ಸಾಕಾರಗೊಳ್ಳುವ ನಿಟ್ಟಿನಲ್ಲಿ ನಾವು ಸ್ವಚ್ಛತಾ ಭಾರತ್ ಸ್ವಚ್ಛತಾ ಅಭಿಯಾನವನ್ನು ಹಮ್ಮಿಕೊಂಡಿದ್ದೀವಿ. ಇದು ಎಲ್ಲ ಏನಂದರೆ ಮನೆ ಅಂಗಳದಿಂದ ಸ್ವಚ್ಛತೆ ಪ್ರಾರಂಭ ಆಗಬೇಕು. ಜೊತೆಗೆ ಹಳ್ಳಿ ನಮ್ಮ ಊರು ನಾವು ಏನು ಪ್ರತಿಫಲ ನಿರೀಕ್ಷೆ ಮಾಡ್ತಾ ಇದ್ದೀವಿ, ತಗೊಳ್ತಾ ಇದ್ದೀವಿ, ಅಲ್ಲಿ ಹೆಚ್ಚಿನ ಗಮನ ಇರಬೇಕು. ಕೊಪ್ಪಳದ ಖ್ಯಾತ ಯೋಗಪಟು ಶರಣಪ್ಪ ಮಾತನಾಡಿ, ಕಾವೇರಿ ನದಿ ಪುಣ್ಯ ನದಿ, ಪವಿತ್ರ ನದಿ.
ಈ ನದಿ ಕೋಟ್ಯಾಂತರ ಜೀವರಾಶಿಗಳಿಗೆ ಸಂಜೀವಿನಿಯಾಗಿದೆ. ಈ ನದಿ ತಟವು ಪ್ಲಾಸ್ಟಿಕ್ಗಳಿಂದ ತುಂಬಿದ್ದನ್ನ ಕಂಡು ಸ್ವಚ್ಛ ಮಾಡಬೇಕೆನಿಸಿತು ಅಂದ್ರು. ನಾವೆಲ್ಲ ಫ್ರೆಂಡ್ಸ್ ಉತ್ತರ ಕರ್ನಾಟಕದವರು, ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಯವರು. ನಾವು ಇಲ್ಲಿ ದುಬಾರೆನ ನೋಡ್ಲಿಕ್ಕೆ ಬಂದಿದ್ದೀವಿ, ಸವಿಲಿಕ್ಕೆ ಬಂದಿದ್ದೀವಿ. ಇದೆಲ್ಲ ನೋಡಿ ದುಬಾರೆ ಈ ಹೊಳೆ ದಂಡೆನ ಬಹಳ ಸ್ವಚ್ಛ ಇಲ್ಲ, ಪೂರ್ಣ ಎಲ್ಲ ಜನ ಎಲ್ಲ ಗಲೀಜು ಮಾಡಿ ಎಲ್ಲ ಇದು ಮಾಡಿದ್ವಿ. ನಾವು ನೋಡಿಕೊಂಡು ನಿನ್ನೆ ನಾವು 2 ದಿವಸ ಆಯ್ತು ಬಂದು ಇದೆಲ್ಲ ನೋಡಿ ನಾವೆಲ್ಲ ಫ್ರೆಂಡ್ಸ್ ಡಿಸೈಡ್ ಮಾಡಿದ್ವಿ, ಏನೋ ಒಂದು ಅಭಿಯಾನ ಮಾಡಬೇಕು, ಸ್ವಚ್ಛತಾ ಆಂದೋಲನ ಮಾಡ್ಬೇಕಂತ ಎಲ್ಲರೂ ಮಾತಾಡಿಕೊಂಡು ಇವತ್ತು ನಮ್ಮ ದುಬಾರೆ ಹೋಟೆಲ್ ಅವರು ಸಹಯೋಗದಲ್ಲಿ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ. ಕಾವೇರಿ ತೀರದಲ್ಲಿನ ತ್ಯಾಜ್ಯ ನೋಡಿ ಬೇಸರಪಟ್ಟು ಅದನ್ನ ಶುಚಿಗೊಳಿಸಲು ಮುಂದಾದ ದೂರದಿಂದ ಪ್ರವಾಸ ಬಂದಿದ್ದ ಉತ್ತರ ಕರ್ನಾಟಕದ ಕೊಪ್ಪಳ ಜಿಲ್ಲೆಯ 20 ಮಂದಿ ಪ್ರವಾಸಿಗರ ಶ್ರಮದಾನ ಖಂಡಿತ ಶ್ಲಾಘನೀಯವಾದದ್ದು. ಟಿವಿ1 ನ್ಯೂಸ್, ಕುಶಾಲನಗರ ಬ್ಯೂರೋ. ವಿರಾಜಪೇಟೆ ಬೈಂದೂರು ರಸ್ತೆ ಅಗಲೀಕರಣ ಯೋಜನೆ ಮರುಜೀವ ಪಡೆದುಕೊಂಡಿದೆ. ರಾಜ್ಯ ಹೆದ್ದಾರಿ ವಿಸ್ತರಣೆಗೆ ರಾಜ್ಯ ಸರ್ಕಾರ ಅಸ್ತು ಎಂದಿದೆ. ಇದರಿಂದಾಗಿ ಸೋಮವಾರಪೇಟೆ ನಗರದ ಹೆದ್ದಾರಿ ಬದಿ ನಿವಾಸಿಗಳಲ್ಲಿ ಹಲ ಮಂದಿ ತಮ್ಮ ಮನೆಗಳನ್ನು ಕಳೆದುಕೊಳ್ಳುವ ಭೀತಿ ಎದುರಾಗಿದೆ. ಹೆದ್ದಾರಿಯಿಂದಾಗಿ ಮನೆ ಕಳೆದುಕೊಳ್ಳುವ ನಿವಾಸಿಗಳಲ್ಲಿ ಆತಂಕ ಮನೆ ಮಾಡಿದೆ. ಕಳೆದ ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ವಿರಾಜಪೇಟೆ ಬೈಂದೂರು ರಸ್ತೆ ಅಗಲೀಕರಣ ಯೋಜನೆಗೆ ಸೋಮವಾರಪೇಟೆ ನಗರದ ಮಡಿಕೇರಿ ಹಾಗೂ ಎಂಜಿ ರಸ್ತೆ ನಿವಾಸಿಗಳ ನಿದ್ದೆಗೆಡಿಸಿದೆ. ಕಳೆದ ಕೆಲವು ವರ್ಷಗಳಿಂದ ರಾಜ್ಯ ಹೆದ್ದಾರಿ 27 ವಿಸ್ತರಣೆಗೊಳಿಸುವ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರದ ಯೋಜನೆ ನೆನೆಗುದಿಗೆ ಬೀಳುವ ಮೂಲಕ ನಗರದ ನಾಗರಿಕರು ನಿಟ್ಟುಸಿರು ಬಿಟ್ಟಿದ್ರು. ಇದೀಗ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಆಡಳಿತ ಚುಕ್ಕಾಣಿ ಹಿಡಿಯುತ್ತಿದ್ದಂತೆ ತನ್ನ ಪ್ರಣಾಳಿಕೆಯಲ್ಲಿ ತಿಳಿಸಿದಂತೆಯೇ ಜಿಲ್ಲಾ ಕೇಂದ್ರದಿಂದ ಮತ್ತೊಂದು ಜಿಲ್ಲಾ ಕೇಂದ್ರಗಳನ್ನು ಸಂಪರ್ಕಿಸುವ ರಸ್ತೆಗಳನ್ನು ಚತುಷ್ಪಥ ರಸ್ತೆಗಳನ್ನಾಗಿ, ಜಿಲ್ಲಾ ಕೇಂದ್ರ ಸ್ಥಾನದಿಂದ ತಾಲೂಕು ಕೇಂದ್ರ ಸ್ಥಾನಗಳನ್ನು ಸಂಪರ್ಕಿಸುವ ರಸ್ತೆಗಳನ್ನು ದ್ವಿಪಥ ರಸ್ತೆಗಳನ್ನಾಗಿ ಅಭಿವೃದ್ಧಿಪಡಿಸುವ ಕಾರ್ಯಕ್ಕೆ ಮುಂದಾಗಿದೆ. ಈ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ತನ್ನ ಮೊದಲ ಬಜೆಟ್ನಲ್ಲಿ ಘೋಷಿಸಿತ್ತು. ಅದರಂತೆ ಈಗಾಗಲೇ ಪೂರ್ಣ ಯೋಜನೆ ತಯಾರಾಗಿ ಅನುಮೋದನೆಗೊಂಡಿದ್ದು, ವಿರಾಜಪೇಟೆ ಬೈಂದೂರು ರಾಜ್ಯ ಹೆದ್ದಾರಿ 27 0 ಕಿಲೋಮೀಟರ್ ಇಂದ 31 ಕಿಲೋಮೀಟರ್ ವರೆಗೆ, ನಂತರ 41.85 ಹಾಲೇರಿಯಿಂದ 77.80 ಕಿಲೋಮೀಟರ್, ಬಿಳಿಕಿಕೊಪ್ಪದವರೆಗಿನ ರಸ್ತೆ ಚರಂಡಿ ಹೊರತುಪಡಿಸಿ 25 ಅಡಿ ಅಗಲದ ದ್ವಿಪಥ ರಸ್ತೆಯಾಗಿ ಅಭಿವೃದ್ಧಿಗೊಳ್ಳಲಿದೆ. ಯೋಜನೆಗೆ ಸಂಬಂಧಿಸಿದಂತೆ ಅಲ್ಪ ಸ್ವಲ್ಪ ಬದಲಾವಣೆಗಾಗಿ ಸರ್ವೆ ಮತ್ತು ಸಮಾಲೋಚಕರ ನೇಮಕಾತಿಗಾಗಿ 54 ಲಕ್ಷ ರೂಪಾಯಿಗಳನ್ನು ಅಂದಾಜಿಸಿ ಬಿಡುಗಡೆಗೊಳಿಸಲಾಗಿದೆ. ಸೋಮವಾರಪೇಟೆ ನಗರದ ಮಡಿಕೇರಿ ರಸ್ತೆ, ಎಂಜಿ ರಸ್ತೆ, ಶಾಲಾ ರಸ್ತೆಯ ಮೂಲಕ ಈ ರಾಜ್ಯ ಹೆದ್ದಾರಿ ಹಾದು ಹೋಗಲಿದ್ದು, ಹಲವಾರು ಮಂದಿ ತಮ್ಮ ಮನೆಗಳನ್ನೇ ಕಳೆದುಕೊಳ್ಳಲಿದ್ದಾರೆ. ಹಲವು ವರ್ಷಗಳಿಂದ ರಸ್ತೆ ಅಗಲೀಕರಣದ ಭೀತಿಯಿಂದ ನಿದ್ದೆಗೆಟ್ಟಿದ್ದ ಜನತೆ ಕಳೆದ 2-3 ವರ್ಷಗಳಿಂದ ರಸ್ತೆ ಅಗಲೀಕರಣದ ಭೀತಿಯಿಂದ ದೂರವಾಗಿದ್ರು. ಆದರೆ ಇದೀಗ ಯೋಜನೆಗೆ ಮರುಜೀವ ಪಡೆದುಕೊಳ್ಳುವ ಮೂಲಕ ಹೆದ್ದಾರಿ ಬದಿಯ ಜನತೆಯಲ್ಲಿ ಆತಂಕ ಮನೆ ಮಾಡಿದೆ. ಎಸ್ ಮಹೇಶ್, ಟಿವಿ1 ನ್ಯೂಸ್, ಸೋಮವಾರಪೇಟೆ. ಟಿವಿ1 ನ್ಯೂಸ್ನಲ್ಲಿ ಒಂದು ಶಾರ್ಟ್ ಕಮರ್ಷಿಯಲ್ ಬ್ರೇಕ್. Authorized dealer in coal, Araska, Racecourse Road, Madikeri. Sales 9886326717. Araska, Pannampet Road, Gonikoppa. Zest, up your life. ಭಾರತ್ ಅಲ್ಯೂಮಿನಿಯಂ ಫ್ಯಾಬ್ರಿಕೇಶನ್, ಡೋರ್ಸ್ ಅಂಡ್ ಗ್ಲಾಸ್. ನಮ್ಮಲ್ಲಿ ನುರಿತ ಕೆಲಸಗಾರರಿಂದ ಫಾಲ್ ಸೀಲಿಂಗ್, ಅಲ್ಯೂಮಿನಿಯಂ ಪಾರ್ಟಿಷನ್, ಅಲ್ಯೂಮಿನಿಯಂ ವಿಂಡೋಸ್, ಎಸಿಪಿ ಗ್ಲಾಸಿಂಗ್ ವರ್ಕ್ಸ್, ಕಿಚನ್ ಕ್ಯಾಬಿನೆಟ್ಸ್ ಗಳನ್ನ ಅತ್ಯಂತ ರಿಯಾಯಿತಿ ದರದಲ್ಲಿ ಮಾಡಿಕೊಡಲಾಗುವುದು. ಹಾಗೂ ಫೈಬರ್ ಶೀಟ್ಸ್, ಮೋಲ್ಡಿಂಗ್ ಡೋರ್ಸ್, ಬಾತ್ರೂಮ್ ಫೈಬರ್ ಡೋರ್ಸ್, ಡಿಸೈನ್ ಮೋಲ್ಡಿಂಗ್ ಡೋರ್ಸ್, ಟೀಕ್ವುಡ್ ಡೋರ್ಸ್ಗಳು ಹೋಲ್ಸೇಲ್ ದರದಲ್ಲಿ ನಮ್ಮಲ್ಲಿ ಲಭ್ಯ. ಭಾರತ್ ಅಲ್ಯೂಮಿನಿಯಂ ಫ್ಯಾಬ್ರಿಕೇಶನ್, ಡೋರ್ಸ್ ಅಂಡ್ ಗ್ಲಾಸ್. Opposite Hindustani School, Kanakadasa Road, Madikeri. Mobile number 8801237678.
9342178780. What happens if I press the accelerator instead of the brake? It comes with airbags, sir. And if I indicate right but go left? It's got door impact crossbars, sir. And if I park on a slope without the handbrake on? Sir, you do know how to drive, right? I'll take it. Happy birthday, sweetheart. Enjoy the confidence. Enjoy the engineering. For Coorg enquiries and test drives, bookings, contact Mysore, Arun Robert, 9611586246. Volkswagen, Mysore. KPR Cars Private Limited, Hinkal, Mysore. 0821-400-7999. 9611586237. Volkswagen, das Auto. ಪೃಥ್ವಿ ಗೋಲ್ಡ್ ಡೈಮಂಡ್ ಸಿಲ್ವರ್ BIS ಹಾಲ್ಮಾರ್ಕ್ ಗೋಲ್ಡ್ 916 ಗುಣಮಟ್ಟದ ಚಿನ್ನಾಭರಣ ಮಳಿಗೆ. ಪೃಥ್ವಿ. ಮದುವೆ ಹಾಗೂ ಯಾವುದೇ ಸಮಾರಂಭಗಳಿಗೆ ಆಭರಣಗಳನ್ನ ಖರೀದಿಸಲು ಹೆಸರಾಂತ ಮಳಿಗೆ. ಪೃಥ್ವಿ. ಕೊಡಗಿನ ಸಾಂಪ್ರದಾಯಿಕ ಶೈಲಿಯ ಚಿನ್ನಾಭರಣಗಳಿಗೆ ಹೆಸರಾಂತ ಮಳಿಗೆ. ಪೃಥ್ವಿ. ನವನವೀನ ವಿನ್ಯಾಸದ ಕೊಡಗು, ಕೇರಳ, ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಶೈಲಿಗೆ ಹೆಸರಾಂತ ಮಳಿಗೆ. ಪೃಥ್ವಿ. ಬಾಂಬೆ, ಕೋಲ್ಕತ್ತಾ, ಬಂಗಾಳಿ ಶೈಲಿಯ ಆಭರಣಗಳಿಗೂ ಹೆಸರಾಂತ ಮಳಿಗೆ. ಪೃಥ್ವಿ. BIS ಹಾಲ್ಮಾರ್ಕ್ ಪರಿಶುದ್ಧತೆಯ ಸಂಕೇತ. ಪೃಥ್ವಿ ಗೋಲ್ಡ್ ಡೈಮಂಡ್ ಸಿಲ್ವರ್ ಸಿಟಿ ಸೆಂಟರ್ PM ರೋಡ್ ಕುಶಾಲನಗರ. ವಿಷನ್ ಆಪ್ಟಿಕಲ್ಸ್ ವಿರಾಜ್ಪೇಟ್, ಕಂಪ್ಯೂಟರೈಸ್ಡ್ ಐ ಟೆಸ್ಟಿಂಗ್ ಅಂಡ್ ಕಾಂಟ್ಯಾಕ್ಟ್ ಲೆನ್ಸ್ ಸೆಂಟರ್. ಹಲವಾರು ವರ್ಷಗಳಿಂದ ಗ್ರಾಹಕರ ನಂಬಿಕೆಗೆ ಪಾತ್ರವಾಗಿದ್ದ ವಿರಾಜ್ಪೇಟೆಯ ದೃಷ್ಟಿ ಆಪ್ಟಿಕಲ್ಸ್ ಈಗ ವಿಷನ್ ಆಪ್ಟಿಕಲ್ಸ್ ಎಂಬ ಹೆಸರಿನಲ್ಲಿ ಅತ್ಯಾಧುನಿಕ ಉಪಕರಣಗಳೊಂದಿಗೆ ಸಾರ್ವಜನಿಕರ ಸೇವೆಗೆ ಸಿದ್ಧ. ನಮ್ಮ ವಿಶೇಷ ಸೇವೆಗಳು: ಕಂಪ್ಯೂಟರೀಕೃತ ಕಣ್ಣಿನ ತಪಾಸಣೆಯೊಂದಿಗೆ ನುರಿತ ವೈದ್ಯರಿಂದ ಕಣ್ಣಿನ ತಪಾಸಣೆ, ನುರಿತ ಲ್ಯಾಬ್ ಟೆಕ್ನಿಷಿಯನ್ ರಿಂದ ಅರ್ಧ ಗಂಟೆಯಲ್ಲಿ ಕನ್ನಡಕ ತಯಾರು, ಬ್ರಾಂಡೆಡ್ ಸನ್ ಗ್ಲಾಸಸ್, ರಾಯ್ಬನ್, ಹೊಯಾ, ಪೂಮಾ, ಸೀಸ್, ಫಾಸ್ಟ್ ಟ್ರ್ಯಾಕ್, ಕೊಡಾಕ್ ಲೆನ್ಸ್, ಎಸಿಲೋರ್, ಕ್ಯಾರಿ, ಫ್ರೇಮ್, ಕಲರ್ ಕಾಂಟ್ಯಾಕ್ಟ್ ಲೆನ್ಸ್, ಪವರ್ ಕಾಂಟ್ಯಾಕ್ಟ್ ಲೆನ್ಸ್ ಹಾಗೂ ಎಲ್ಲಾ ಕಂಪನಿಯ ಕಾಂಟ್ಯಾಕ್ಟ್ ಲೆನ್ಸ್ ಸೊಲ್ಯೂಷನ್ ನಮ್ಮಲ್ಲಿ ಲಭ್ಯ. ಹಿರಿಯ ನೇತ್ರತಜ್ಞ ಡಾಕ್ಟರ್ NE ಸುಧಾಕರ್, MBBS, MS, DOMS ಇವರು ಪ್ರತಿ ತಿಂಗಳ 2ನೇ ಹಾಗೂ 4ನೇ ಶನಿವಾರಗಳಂದು ನಿಮ್ಮ ಸೇವೆಗೆ ಲಭ್ಯವಿರುತ್ತಾರೆ. ಇಂದೇ ಭೇಟಿ ಕೊಡಿ. ವಿಷನ್ ಆಪ್ಟಿಕಲ್ಸ್, ಫಸ್ಟ್ ಫ್ಲೋರ್, ಐಡಿಯಲ್ ಕಾಂಪ್ಲೆಕ್ಸ್, ಪ್ರೈವೇಟ್ ಬಸ್ ಸ್ಟ್ಯಾಂಡ್, ವಿರಾಜ್ಪೇಟ್. ಕಾಂಟ್ಯಾಕ್ಟ್ 08274311584, 9886612946, 9880520146. ವಿಷನ್ ಆಪ್ಟಿಕಲ್ಸ್, ವಿರಾಜ್ಪೇಟ್. Chocolate, chocolate, Big Rose chocolate, 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 Big Rose ka chocolate, crunchy, crispy. Totally different taste. Big Rose chocolates. Chocolates of the new generation. Big Rose ka chocolate. Sridevi Earth Movers, Madikeri. We undertake all kinds of earthworks like roads, irrigation tanks, drying yard, etc. Quality works provided by experienced engineers in time. Machinery available: JCB, Tata Hitachi, 70, 110, 200. Powerful Volvo 220 machine also available. ಕುಡಿಯುವ ನೀರು ಹಾಗೂ ನೀರಾವರಿ ಉಪಯೋಗಕ್ಕೆ ಆಧುನಿಕ ತಂತ್ರಜ್ಞಾನದ ಬೋರ್ವೆಲ್ನೊಂದಿಗೆ 6.5 ಇಂಚು ಬೋರ್ವೆಲ್, ಫಿನೋಲೆಕ್ಸ್ PVC ಪೈಪ್ ಅನ್ನ ಬಳಸಲಾಗುವುದು. ಮಣ್ಣಿನ ಹಾಗೂ ಬೋರ್ವೆಲ್ ಕೆಲಸಗಳನ್ನ ನಿಗದಿತ ಸಮಯದಲ್ಲೇ ಮಾಡಿಕೊಡಲಾಗುವುದು. ಹಿಂದೆ ಸಂಪರ್ಕಿಸಿ ಶ್ರೀದೇವಿ ಅರ್ತ್ ಮೂವರ್ಸ್, ಹೊಳ್ಳ ಕಾಂಪ್ಲೆಕ್ಸ್, ಆಪೋಸಿಟ್ ಟೂರಿಸ್ಟ್ ಲಾಡ್ಜ್, ಬ್ಯಾಂಗ್ಳೂರ್ ರೋಡ್, ಮಡಿಕೇರಿ. ಕಾಂಟ್ಯಾಕ್ಟ್ 9480372100, 7760668220, 9480705641, 9945903630. ಶ್ರೀದೇವಿ ಅರ್ತ್ ಮೂವರ್ಸ್, ಮಡಿಕೇರಿ.
ಸುಜುಕಿ ಶೋರೂಮ್ ಕುಶಾಲನಗರ್, ಪೈಚನಹಳ್ಳಿ ನಿಯರ್ ಬ್ಲೂ ಮೂನ್ ಪೆಟ್ರೋಲ್ ಬಂಕ್, BM ರೋಡ್, ಕುಶಾಲನಗರ್. Phone 08276 271 009 98807 96100. ಮಡಿಕೇರಿ ನಿಯರ್ ಶ್ರೀರಾಮ ಮಂದಿರ ಟೆಂಪಲ್, ಹಿಲ್ ರೋಡ್, ಮಡಿಕೇರಿ. Phone 948 148 5274. घर का ऑलराउंडर सुजुकी. Vandam Enterprises. ಕುಡಗಿನ ಅತಿ ದೊಡ್ಡ ಎಲೆಕ್ಟ್ರಾನಿಕ್ಸ್ ಗೃಹೋಪಯೋಗಿ ಮಳಿಗೆ ವ್ಯಾಂಡಮ್ ಎಂಟರ್ಪ್ರೈಸಸ್. ಫೆಸ್ಟಿವಲ್ ಮೆಗಾ ಎಕ್ಸ್ಚೇಂಜ್ ಮೇಳ ಅಂಡ್ ಫೆಸ್ಟಿವಲ್ ಆಫರ್ ಓನ್ಲಿ ಎಟ್ ವ್ಯಾಂಡಮ್ ಎಂಟರ್ಪ್ರೈಸಸ್. ವ್ಯಾಂಡಮ್ ನಿಂದ ಖರೀದಿ ಎಂದ್ರೆ ಮನೆಗೆ ಮಹಾಲಕ್ಷ್ಮಿ ಬಂದಂತೆ. ನಮ್ಮಲ್ಲಿ LG, ಸ್ಯಾಮ್ಸಂಗ್, ಪ್ಯಾನಾಸೋನಿಕ್, ವಿಡಿಯೋಕಾನ್, ಸ್ಯಾಮ್ಸುಂಗ್ ಕಂಪನಿಗಳ ಟಿವಿ, LED, LCD, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಮ್ಯೂಸಿಕ್ ಸಿಸ್ಟಮ್, ಮೈಕ್ರೋವೇವ್ ಓವನ್, ಮಿಕ್ಸಿ ಎಕ್ಸ್ಚೇಂಜ್ ಆಫರ್ನೊಂದಿಗೆ ವಿಶೇಷ ರಿಯಾಯಿತಿ ದರದಲ್ಲಿ ದೊರೆಯುವುದು. ಉತ್ತಮ ಗುಣಮಟ್ಟದ ಫೈಬರ್ ಫರ್ನಿಚರ್ಸ್, ಮರದ ಪೀಠೋಪಕರಣಗಳು, ಡೆನೋಫ್ಲೆಕ್ಸ್, ಸ್ಲೀಪ್ವೆಲ್ ಪ್ರಸಿದ್ಧ ಕಂಪನಿಗಳ ಬೆಡ್ಗಳು ದೊರೆಯುವುದು. ವಿಶೇಷ ರಿಯಾಯಿತಿ ಅಂಡ್ ಬೆಸ್ಟ್ ಎಕ್ಸ್ಚೇಂಜ್ ಆಫರ್ ಓನ್ಲಿ ಎಟ್ ವ್ಯಾಂಡಮ್ ಎಂಟರ್ಪ್ರೈಸಸ್. ಬನ್ನಿ ಗ್ರಾಹಕರೇ, ನಿಮ್ಮ ಮನಮೆಚ್ಚಿನ ಗೃಹೋಪಯೋಗಿ ವಸ್ತುಗಳೊಂದಿಗೆ ಆಕರ್ಷಕ ಉಡುಗೊರೆಗಳನ್ನ ಮನೆಗೆ ಕೊಂಡೊಯ್ಯಿರಿ. Vandam Enterprises near Ashwatakate, Ramins Valley, Madikeri. Phone 08272 225571. Mobile 94481 ವ್ಯಾಂಡಮ್ ಎಂಟರ್ಪ್ರೈಸಸ್, ಮಡಿಕೇರಿ. ಕೊಡಗು ಜಿಲ್ಲೆಯ ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸುವಲ್ಲಿ ಜಿಲ್ಲಾಧಿಕಾರಿಗಳು ವಿಫಲರಾಗಿದ್ದಾರೆಂದು ಭಾರತೀಯ ಜನತಾ ಪಾರ್ಟಿಯ ಅಲ್ಪಸಂಖ್ಯಾತರ ಮೋರ್ಚಾ ಆರೋಪಿಸಿದೆ. ಈ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳನ್ನ ಕೂಡಲೇ ವರ್ಗಾಯಿಸುವಂತೆ ಅಲ್ಪಸಂಖ್ಯಾತರ ಮೋರ್ಚಾ ಆಗ್ರಹಿಸಿದೆ. ಕೊಡಗು ಜಿಲ್ಲೆಯ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಲ್ಲಿ ಜಿಲ್ಲಾಧಿಕಾರಿಗಳು ವಿಫಲರಾಗಿದ್ದಾರೆಂದು ಭಾರತೀಯ ಜನತಾ ಪಾರ್ಟಿಯ ಅಲ್ಪಸಂಖ್ಯಾತರ ಮೋರ್ಚಾ ಆರೋಪಿಸಿದೆ. ಈ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳನ್ನ ಕೂಡಲೇ ಜಿಲ್ಲೆಯಿಂದ ವರ್ಗಾಯಿಸುವಂತೆ ಪಕ್ಷವು ಆಗ್ರಹಿಸಿದೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಅಲ್ಪಸಂಖ್ಯಾತರ ಮೋರ್ಚಾದ ರಾಜ್ಯ ಕಾರ್ಯದರ್ಶಿ ಜೋಕಿಮ್ ರೋಡ್ರಿಗ್ಸ್ ಮಾತನಾಡಿ, ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರದ ಆಡಳಿತಾವಧಿಯಲ್ಲಿ ಜಿಲ್ಲೆಯ ಜನರು ಹಲವು ಸಂಕಷ್ಟಗಳನ್ನು ಎದುರಿಸುತ್ತಿದ್ದಾರೆ. ಗೃಹ ಸಚಿವರ ಹಾಗೂ ಮುಖ್ಯಮಂತ್ರಿಯವರ ಅಣತಿಯಂತೆ ವರ್ತಿಸುತ್ತಿರೋ ಜಿಲ್ಲಾಧಿಕಾರಿಗಳು ಜನರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ. ಕೊಡಗಿನಲ್ಲಿ ಮರಳಿನ ತೀವ್ರ ಅಭಾವ ತಲೆದೋರಿದೆ. ಮರಳಿನ ಅಲಭ್ಯತೆಯಿಂದಾಗಿ ಬಹಳಷ್ಟು ಕಾಮಗಾರಿಗಳು ನೆನೆಗುದಿಗೆ ಬಿದ್ದಿದ್ದು ಕಟ್ಟಡ ಕಾರ್ಮಿಕರ ಬದುಕು ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ. ಆದರೆ ಕೆಡಿಪಿ ಸಭೆಗಳಲ್ಲಿ ಮರಳಿನ ಸಮಸ್ಯೆ ಪರಿಹರಿಸುವುದಾಗಿ ಉಸ್ತುವಾರಿ ಸಚಿವರೆದುರು ಹೇಳುವ ಜಿಲ್ಲಾಧಿಕಾರಿಗಳು ನಂತರ ಈ ಕುರಿತು ಗಮನ ಹರಿಸುವುದಿಲ್ಲವೆಂದು ಆರೋಪಿಸಿದ ಜೋಕಿಮ್ ರೋಡ್ರಿಗ್ಸ್, ಜಿಲ್ಲಾಧಿಕಾರಿಗಳ ವರ್ಗಾವಣೆಗೆ ಸಂಬಂಧಿಸಿದಂತೆ ಪಕ್ಷದ ರಾಜ್ಯ ಸಮಿತಿ ಸಭೆಯಲ್ಲಿ ಚರ್ಚಿಸಿ ಮುಂದಿನ ಹೋರಾಟ ನಡೆಸುವುದಾಗಿ ಹೇಳಿದರು. ವಿರಾಜಪೇಟೆ ತಾಲೂಕಿನ ಗಡಿ ಗ್ರಾಮಗಳಿಂದ ಆರ್ಟಿಸಿಗಾಗಿ ಪೊನ್ನಂಪೇಟೆಗೆ ಬರುವ ಜನರು ಆರ್ಟಿಸಿಗಾಗಿ ಅಂಡಲಿಯಬೇಕಾಗಿದೆ. ಆದ್ದರಿಂದ ಆಯಾ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಆರ್ಟಿಸಿ ವಿತರಿಸುವ ಮೂಲಕ ಜನರ ಸಂಕಷ್ಟವನ್ನ ಪರಿಹರಿಸಬೇಕಿದೆ ಎಂದು ಜೋಕಿಮ್ ರೋಡ್ರಿಗ್ಸ್ ಅಭಿಪ್ರಾಯ ವ್ಯಕ್ತಪಡಿಸಿದರು. ನಮ್ಮ ಜಿಲ್ಲಾಧಿಕಾರಿಗಳ ಕಾರ್ಯವೈಖರಿಗಳು ಯಾವ ರೀತಿ ನಡೀತಿದೆ ಅಂತ ಹೇಳಿ ನಿಮಗೆ ಎಲ್ಲ ಗೊತ್ತಿದೆ. ಈ ಮೊನ್ನೆ ನಡೆದಂಥ ಈ ಸಭೆಯಲ್ಲಿ ಅವರಿಗೆ ಜನರು ಅಂತ ಹೇಳಿದ್ರೆ ಒಂದು ಕೀಳು ಮಟ್ಟದ ಸ್ವಭಾವವನ್ನು ತೋರ್ತಾ ಇರುವಂಥ ಜಿಲ್ಲಾಧಿಕಾರಿ. ಕೊಡಗು ಜಿಲ್ಲೆಯಲ್ಲಿ ಇದುವರೆಗೂ ಈ ಮುಂದೆ ಇದ್ದಂಥ ನಮ್ಮ ಬಿಜೆಪಿ ಸರ್ಕಾರದಲ್ಲಿ ಜಿಲ್ಲಾಧಿಕಾರಿಗಳನ್ನ ಹಾಕಿದ್ರೆ ಜಿಲ್ಲಾಧಿಕಾರಿಗಳು ಜನರ ಸ್ಪಂದನೆಗೆ ಸ್ಪಂದಿಸ್ತಾ ಇದ್ರು, ಜನರ ಭಾವನೆಗಳನ್ನು ಕೇಳ್ತಾ ಇದ್ರು ಜಿಲ್ಲಾಧಿಕಾರಿಗಳು. ಈಗ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಜಿಲ್ಲಾಧಿಕಾರಿಗಳನ್ನ ಕಳಿಸಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಕೊಡಗು ಜಿಲ್ಲೆಯನ್ನು ಜನರ ಸ್ಪಂದನೆಗಲ್ಲ, ಜನರನ್ನು ಬೆದರಿಸುವಂತ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ತೊಡಗಿದ್ದಾರೆ. ಬಿಜೆಪಿ ಅಲ್ಪಸಂಖ್ಯಾತರ ಮೋರ್ಚಾದ ಜಿಲ್ಲಾಧ್ಯಕ್ಷ ಸಿಎಂ ರಫೀಕ್ ಮಾತನಾಡಿ, ಜಿಲ್ಲೆಯಲ್ಲಿ ಮರಳು ಸಾಗಾಟ ಒಂದು ದಂಧೆಯಾಗಿ ಪರಿಣಮಿಸಿರುವುದು ಮರಳಿನ ಅಭಾವ ತಲೆದೋರಲು ಪ್ರಮುಖ ಕಾರಣವಾಗಿದೆ. ಜಿಲ್ಲೆಯ ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದ್ದು ಇದನ್ನು ತಡೆಗಟ್ಟುವಲ್ಲಿ ಜಿಲ್ಲಾಡಳಿತ ವಿಫಲವಾಗಿದೆ ಎಂದು ಆರೋಪಿಸಿದರಲ್ಲದೆ ಜಿಲ್ಲೆಯ ಜನರ ಸಮಸ್ಯೆಗಳ ಈಡೇರಿಕೆಗೆ ಒತ್ತಾಯಿಸಿ ಪಕ್ಷದ ವತಿಯಿಂದ ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದೆಂದು ರಫೀಕ್ ಎಚ್ಚರಿಸಿದರು. ಸರ್ವೆ ಇರಬಹುದು, ಈ ತರ ಸೇರಿದಂತೆ ಎಲ್ಲ ಇದರಲ್ಲಿ ಅವರು ಅವರದೇ ಆದ ಒಂದು ದಲ್ಲಾಳಿಗಳನ್ನು ಇಟ್ಕೊಂಡು ಒಂದು ದೊಡ್ಡ ದಂಧೆಯನ್ನು ಮಾಡ್ತಾ ಇದ್ದಾರೆ. ಸಂಪೂರ್ಣವಾಗಿ ಇದನ್ನು ನಿಲ್ಲಿಸದಿದ್ದರೆ ಮುಂದಿನ ದಿನಗಳಲ್ಲಿ ಅಲ್ಪಸಂಖ್ಯಾತ ಮೋರ್ಚಾದಿಂದ ಒಂದು ಬೃಹತ್ ಹೋರಾಟವನ್ನು ನಾವು ಮಾಡಲು ಒಂದು ಯೋಜನೆಯನ್ನು ನಾವು ಹಾಕೊಂಡಿದ್ದೇವೆ. ಸಂಪೂರ್ಣವಾಗಿ ರಾಜ್ಯ ಸರ್ಕಾರದಿಂದ ಹಿಡಿದು ಜಿಲ್ಲಾಡಳಿತದವರೆಗೆ ಸಂಪೂರ್ಣವಾಗಿ ಆಡಳಿತದಲ್ಲಿ ಒಂದು ವೈಫಲ್ಯವನ್ನು ಇವರು ಕಂಡಿದೆ. ಹಾಗೂ ಬಡವರ ಹೊಟ್ಟೆ ಮೇಲೆ ಇವರು ಹೊಡಿತಾ ಇದ್ದಾರೆ. ಮರಳು ಇರ್ಬೋದು ಅಥವಾ ಕಟ್ಟಡ ಕಾರ್ಮಿಕರಿರ್ಬೋದು, ಪ್ರತಿಯೊಂದರಲ್ಲಿ ಇವರು ಬಡವರ ಹೊಟ್ಟೆ ಮೇಲೆ ಒಂದು ಹೊಡೆಯುವಂತಹ ಒಂದು ವ್ಯವಸ್ಥೆ ಆಗಿದೆ. ಗೋಷ್ಠಿಯಲ್ಲಿ ಅಲ್ಪಸಂಖ್ಯಾತ ಮೋರ್ಚಾದ ರಾಜ್ಯ ಸಮಿತಿ ಸದಸ್ಯ ಮೊಹಮ್ಮದ್ ಚೆರ್ದು, ಮಡಿಕೇರಿ ತಾಲೂಕು ಅಧ್ಯಕ್ಷ ಬಿಎಸ್ ಅಬೂಬಕರ್, ವಿರಾಜಪೇಟೆ ತಾಲೂಕು ಅಧ್ಯಕ್ಷ ಪಿಎಂ ಹಕೀಂ, ಸೋಮರ್ಪೇಟೆ ತಾಲೂಕು ಅಧ್ಯಕ್ಷ ಎಂಎಚ್ ಅಹಮದ್ ಉಪಸ್ಥಿತರಿದ್ದರು.
ಟಿವಿ1 ನ್ಯೂಸ್ ಮಡಿಕೇರಿ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವ್ಯಾಪ್ತಿಗೆ ಒಳಪಡುವ ಎಲ್ಲ ಆರೋಗ್ಯ ಕೇಂದ್ರಗಳಲ್ಲಿ ಸ್ವಚ್ಛ ಭಾರತ್ ಮಿಷನ್ ಅನ್ವಯ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಕಚೇರಿ ಸಿಬ್ಬಂದಿಗಳು, ವೈದ್ಯರು, ದಾದಿಯರು ಸ್ವಚ್ಛತಾ ಅಭಿಯಾನದಲ್ಲಿ ಪಾಲ್ಗೊಂಡರು. ಸೋಮವಾರಪೇಟೆಯಲ್ಲಿ ಸ್ವಚ್ಛತಾ ಆಂದೋಲನ ನಡೆಯಿತು. ಮಹಾತ್ಮ ಗಾಂಧಿಯ ಸ್ವಚ್ಛ ಭಾರತದ ಕನಸು ಮತ್ತು ಪ್ರಧಾನಿ ನರೇಂದ್ರ ಮೋದಿಯ ಸ್ವಚ್ಛ ಭಾರತ್ ಮಿಷನ್ನ ಪರಿಕಲ್ಪನೆಗೆ ಉತ್ತಮ ಸ್ಪಂದನೆ ವ್ಯಕ್ತವಾಗುತ್ತಿದೆ. ಮಡಿಕೇರಿಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಮಡಿಕೇರಿ ಜಿಲ್ಲಾಸ್ಪತ್ರೆ ಸೇರಿದಂತೆ ಜಿಲ್ಲೆಯಲ್ಲಿರುವ 29 ಪ್ರಾಥಮಿಕ ಆರೋಗ್ಯ ಕೇಂದ್ರ, 7 ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಸ್ವಚ್ಛ ಭಾರತ್ ಮಿಷನ್ ಅಭಿಯಾನದಂತೆ ಸ್ವಚ್ಛಗೊಳಿಸಲಾಯಿತು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಎಲ್ಲ ಸಿಬ್ಬಂದಿಗಳು ಕಚೇರಿಯ ಸುತ್ತಮುತ್ತಲೂ ಬೆಳೆದಿದ್ದ ಗಿಡಗಂಟಿಗಳನ್ನು ಕಡಿದು ಸ್ವಚ್ಛಗೊಳಿಸಿದ್ರು. ಕಚೇರಿ ಕೆಲಸ ಕಾರ್ಯಗಳಲ್ಲಿ ಸದಾಕಾಲ ತೊಡಗಿಕೊಳ್ಳುತ್ತಿದ್ದ ಆರೋಗ್ಯ ಇಲಾಖಾ ಸಿಬ್ಬಂದಿಗಳು ಕತ್ತಿ, ಗುದ್ದಲಿ, ಇಡುಗುಲು ಹಿಡಿದು ಸ್ವಚ್ಛ ಭಾರತ ಮಿಷನ್ನ ಯಶಸ್ವಿಗೆ ಕೈಜೋಡಿಸಿದ್ರು. ಈ ಸಂದರ್ಭ ಟಿವಿ1ನೊಂದಿಗೆ ಮಾತನಾಡಿದ ಡಿಎಚ್ಒ ಶ್ರೀರಂಗಪ್ಪ, ಇಲಾಖೆ ವತಿಯಿಂದ ಎಲ್ಲ ಆರೋಗ್ಯ ಕೇಂದ್ರಗಳಲ್ಲೂ ಸ್ವಚ್ಛತಾ ಕಾರ್ಯ ನಡೆಸುವಂತೆ ಸೂಚನೆ ನೀಡಲಾಗಿದೆ. ಈ ಸ್ವಚ್ಛತಾ ಕಾರ್ಯವನ್ನ ಆಂದೋಲನದ ರೀತಿಯಲ್ಲಿ ಮುಂದುವರಿಸಬೇಕಿದೆ ಅಂತ ಸಲಹೆ ನೀಡಿದ್ರು. ನಮ್ಮ ಅಧೀನದಲ್ಲಿ ಬರುವಂತಹ 29 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, 7 ಸಮುದಾಯ ಆರೋಗ್ಯ ಕೇಂದ್ರಗಳು, ಇವನ್ ನಮ್ಮ ಜಿಲ್ಲೆಯಲ್ಲಿರುವಂಥ 2 ತಾಲೂಕು ಆಸ್ಪತ್ರೆಗಳು, ಜಿಲ್ಲಾ ಆಸ್ಪತ್ರೆ, ಪ್ರತಿಯೊಂದು ಆಸ್ಪತ್ರೆಗಳು ಸಹ ಈ ದಿನ ಸ್ವಚ್ಛತಾ ಕಾರ್ಯಕ್ರಮ ಆಂದೋಲನ ರೀತಿ ಹಮ್ಮಿಕೊಂಡಿದ್ದಾರೆ. ಅದರ ಅಂಗವಾಗಿ ನಮ್ಮ ಕಚೇರಿಯಲ್ಲೂ ಸಹ ಪ್ರತಿಯೊಬ್ಬರು ನಮ್ಮ ಸಿಬ್ಬಂದಿ ವರ್ಗದವರೆಲ್ಲ ಸೇರಿ ಶ್ರಮದಾನವನ್ನು ಮಾಡ್ತಾ ನಮ್ಮ ಕಚೇರಿ ಸುತ್ತಮುತ್ತ, ಒಳಗೆ ಹೊರಗೆ. ಸೋಮವಾರಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ರಾಷ್ಟ್ರೀಯ ಸ್ವಚ್ಛತಾ ಆಂದೋಲನದ ಪ್ರಯುಕ್ತ ಆಸ್ಪತ್ರೆಯ ಸಿಬ್ಬಂದಿಗಳು ಮತ್ತು ವೈದ್ಯರು ಶ್ರಮದಾನ ಮೂಲಕ ಆಸ್ಪತ್ರೆಯ ಆವರಣವನ್ನು ಶುಚಿಗೊಳಿಸಿದರು. ಸರ್ಕಾರಿ ಆಸ್ಪತ್ರೆಯ ಸುತ್ತಮುತ್ತ ಬೆಳೆದಿದ್ದ ಗಿಡಗಂಟಿಗಳು, ಅಲ್ಲಲ್ಲಿ ಎಸೆಯಲಾಗಿದ್ದ ಪ್ಲಾಸ್ಟಿಕ್, ಇನ್ನಿತರ ತ್ಯಾಜ್ಯಗಳನ್ನು ತೆರವುಗೊಳಿಸಿದರು. ತಾಲೂಕು ವೈದ್ಯಾಧಿಕಾರಿ ಸುಪರ್ಣ ಕೃಷ್ಣಾನಂದ್, ಆಸ್ಪತ್ರೆಯ ಆಡಳಿತಾಧಿಕಾರಿ ಒವಿ ಕೃಷ್ಣಾನಂದ್, ವೈದ್ಯ ವೆಂಕಟೇಶ್, ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷೆ ಶೀಲಾ ಡಿಸೋಜಾ ಸೇರಿದಂತೆ ಆಸ್ಪತ್ರೆಯ ಸಿಬ್ಬಂದಿಗಳು ಸ್ವಚ್ಛತಾ ಕಾರ್ಯದಲ್ಲಿ ಭಾಗವಹಿಸಿದರು. ಟಿವಿ1 ನ್ಯೂಸ್ ಮಡಿಕೇರಿ ಮತ್ತು ಸೋಮವಾರಪೇಟೆ. ಶ್ರೀರಂಗಲ ಸರ್ಕಾರಿ ಕಾಲೇಜಿನ ಎನ್ಎಸ್ಎಸ್ ಘಟಕದಿಂದ ಮಣಜೂರು ಗ್ರಾಮದಲ್ಲಿ ವಾರ್ಷಿಕ ಶಿಬಿರ ಜರುಗಿತು. ಆಧುನಿಕ ದಿನಗಳಲ್ಲಿ ವಿದ್ಯಾರ್ಥಿಗಳು ಗ್ರಾಮೀಣ ಸಂಪ್ರದಾಯಗಳನ್ನು ಮರೆತಿದ್ದಾರೆ ಅಂತ ಹಿಂದುಳಿದ ವರ್ಗಗಳ ಅಧಿಕಾರಿ ಕೆವಿ ಸುರೇಶ್ ಕಾರ್ಯಕ್ರಮದಲ್ಲಿ ವಿಷಾದಿಸಿದರು. ಶ್ರೀರಂಗಾಲ ಸರ್ಕಾರಿ ಪಿಯು ಕಾಲೇಜಿನ ಎನ್ಎಸ್ಎಸ್ ಘಟಕದ ವತಿಯಿಂದ ಮಣಜೂರು ಗ್ರಾಮದಲ್ಲಿ ಹಮ್ಮಿಕೊಂಡಿರುವ ವಾರ್ಷಿಕ ವಿಶೇಷ ಶಿಬಿರದಲ್ಲಿ ಜಿಲ್ಲಾ ಅಲ್ಪಸಂಖ್ಯಾತ ಮತ್ತು ಹಿಂದುಳಿದ ವರ್ಗಗಳ ಇಲಾಖಾಧಿಕಾರಿ ಕೆವಿ ಸುರೇಶ್ ಪಾಲ್ಗೊಂಡಿದ್ರು. ಇಂದಿನ ವಿದ್ಯಾರ್ಥಿಗಳು ವಿದ್ಯಾರ್ಥಿ ಜೀವನದ ಜೊತೆಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಹಾಸು ಹೊಕ್ಕಾಗಿರುವ ಸಂಪ್ರದಾಯಗಳ ಪಾಲನೆಗೆ ಹೆಚ್ಚು ಒತ್ತು ನೀಡಬೇಕೆಂದು ಸುರೇಶ್ ಹೇಳಿದರು. ವಿದ್ಯಾರ್ಥಿಗಳು ನಿರಂತರವಾದ ಅಧ್ಯಯನವನ್ನ ಕೈಗೊಳ್ಳುವ ಮೂಲಕ ಪ್ರತಿಭಾವಂತರಾಗಬೇಕಿದೆ. ಆ ಮೂಲಕ ತಮ್ಮ ಜೀವನವನ್ನ ರೂಪಿಸಿಕೊಳ್ಳಬೇಕಿದೆ ಎಂದು ಸುರೇಶ್ ಕರೆ ನೀಡಿದರು. ಪರಿಸರ ಸಂರಕ್ಷಣೆಯ ಕುರಿತು ವಿಶೇಷ ಮಾಹಿತಿ ನೀಡಿದ ರಾಜ್ಯ ಪರಿಸರ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕ ಟಿಜಿ ಪ್ರೇಮ್ಕುಮಾರ್, ಪರಿಸರವನ್ನ ಸಂರಕ್ಷಿಸುವ ಪಣವನ್ನ ನಾವಿಂದು ತೊಡದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಗಂಡಾಂತರವನ್ನ ಎದುರಿಸಬೇಕಾಗುತ್ತೆ. ಈಗಾಗಲೇ ಓಝೋನ್ ಪದರ ತೂತು ಬೀಳುತ್ತಿದ್ದು ಸೂರ್ಯನ ಕಿರಣಗಳು ನೇರವಾಗಿ ಜನರ ಆರೋಗ್ಯವನ್ನ ಘಾಸಿಗೊಳಿಸುತ್ತಿವೆ. ಪರಿಸರವನ್ನ ನಾವು ಸಂರಕ್ಷಿಸುವ ಮೂಲಕ ಓಝೋನ್ ಪದರವನ್ನ ರಕ್ಷಿಸಬೇಕಿದೆ ಅಂತ ಹೇಳಿದ್ರು. ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯ ಗುರುಲಿಂಗಪ್ಪ, ಶಿಕ್ಷಕ ಶಿವಕುಮಾರ್, ಸರ್ಕಾರಿ ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷ ಮೋಹನ್, ಗ್ರಾಮದ ಮುಖಂಡ ಸೋಮಶೇಖರ್ ಹಾಗೂ ಶಿಬಿರಾಧಿಕಾರಿ ಶಿವಕುಮಾರ್ ಇದ್ರು. ಟಿವಿ1 ನ್ಯೂಸ್ ಕುಶಾಲನಗರ್ ಬ್ಯೂರೋ. ವಿರಾಜಪೇಟೆ ಪ್ರೆಸ್ ಕ್ಲಬ್ನ ದಶಮಾನೋತ್ಸವದ ಲಾಂಛನವನ್ನು ವಿರಾಜಪೇಟೆ ಸಮುಚ್ಚಯ ನ್ಯಾಯಾಲಯಗಳ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಬಿಎಲ್ ಚಿನರಾಳ್ಕರ್ ಬಿಡುಗಡೆಗೊಳಿಸಿದರು. ಇದೇ ಸಂದರ್ಭ ಪ್ರೆಸ್ ಕ್ಲಬ್ನ ನಾಮಫಲಕದ ಲಾಂಛನವನ್ನು ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಎಂಕೆ ದೇಚಮ್ಮ ಕಾಳಪ್ಪ ಅನಾವರಣಗೊಳಿಸಿದರು. ವಿರಾಜಪೇಟೆ ಪ್ರೆಸ್ ಕ್ಲಬ್ನ ದಶಮಾನೋತ್ಸವದ ಅಂಗವಾಗಿ ಸಿದ್ಧಪಡಿಸಿರುವ ಲಾಂಛನವನ್ನ ವಿರಾಜಪೇಟೆ ಸಮುಚ್ಚಯ ನ್ಯಾಯಾಲಯಗಳ ಹಿರಿಯ ಸಿವಿಲ್ ಜಡ್ಜ್ ನ್ಯಾಯಾಧೀಶರಾದ ಬಿಎಲ್ ಚಿನರಾಳ್ಕರ್ ಬಿಡುಗಡೆಗೊಳಿಸಿದರು. ಇದೇ ಸಂದರ್ಭ ಮಾತನಾಡಿದ ಅವರು, ಪ್ರಜಾಪ್ರಭುತ್ವದ 4ನೇ ಅಂಗವಾದ ಪತ್ರಿಕಾ ರಂಗವು ಸರ್ಕಾರ ಹಾಗೂ ಜನತೆಯ ನಡುವೆ ಸಂಪರ್ಕ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಿರುವುದರಿಂದ ಸರ್ಕಾರಗಳು ಪಾರದರ್ಶಕ ಆಡಳಿತ ನೀಡಲು ಸಹಕಾರಿಯಾಗಲಿದೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನು 3 ಅಂಗಗಳಿವೆ, ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ. ಅದರಂತೆ ಪ್ರಜಾಪ್ರಭುತ್ವದ 4ನೇ ಅಂಗ ಈ ಪತ್ರಿಕಾರಂಗ. ಚಿತ್ರಕಲೆ, ಇದು ಯಾವುದೇ ಮಾಧ್ಯಮದ, ಸಂಗೀತ, ಯಾವುದೇ ಮಾಧ್ಯಮದ ಮೂಲಕವೂ ಅದನ್ನು ನಾವು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಪರಿವ್ಯಾಪ್ತಿಯೊಳಗೆ ಬರ್ತದೆ. ಅದರೊಳಗೆ ಈ ಪತ್ರಿಕಾ ಮಾಧ್ಯಮ ಅಂದರೆ ಬಹಳ ಅತ್ಯಂತ ಪ್ರಭಾವಶಾಲಿ, ಜನಪ್ರಿಯ ಮತ್ತು ಬಹಳ ಜನರಿಗೆ ನೇರವಾಗಿ ಮುಟ್ತಕ್ಕಂಥ ಈ ಮಾಧ್ಯಮ. ಇವತ್ತೊಂದು ಮತ್ತೆ ಇಲೆಕ್ಟ್ರಾನಿಕ್ ಮೀಡಿಯಾದಿಂದ ದೃಶ್ಯ ಮಾಧ್ಯಮದ ಮೂಲಕವೂ ಕೂಡ ನಮ್ಮ ಜನರಿಗೆ ಬಹಳ ವೇಗವಾಗಿ
ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಎಂಕೆ ದೇಚಮ್ಮ ಕಳಪ ಪ್ರೆಸ್ ಕ್ಲಬ್ನ ನಾಮಫಲಕದ ಲಾಂಛನ ಬಿಡುಗಡೆಗೊಳಿಸಿದರು. ಇದೇ ಸಂದರ್ಭ ಎಂಕೆ ದೇಚಮ್ಮ ಕಳಪ ಮಾತನಾಡಿ, ಪತ್ರಕರ್ತರು ನಿಷ್ಪಕ್ಷಪಾತವಾಗಿ ಸೇವೆ ಸಲ್ಲಿಸಬೇಕು, ಸತ್ಯ ಶೋಧನೀಯ ತನಿಖಾ ವರದಿಗಳಿಗೆ ಆದ್ಯತೆ ನೀಡಬೇಕೆಂದು ಸಲಹೆ ನೀಡಿದರು. ಹುಮ್ಮಸ್ಸಿನಿಂದ ಹಾಗೆ ಒಂದೇ ಒಕ್ಕರಳಿಂದ ಕೆಲಸ ಮಾಡ್ತಾ ಇದ್ದೀರಾ ನಮಗೆ ಕಂಡು ಬರ್ತಾ ಇದೆ. ಹಾಗೆ ನಿಮ್ಮಲ್ಲಿರುವಂತಹ ಈ ಬಾಂಧವ್ಯ ಇದೇ ರೀತಿ ಮುಂದುವರಿಯಲಿ, ಸದಾ ಮುಂದುವರೆದು ನಮ್ಮ ಸಾರ್ವಜನಿಕರಿಗೆ ತಲುಪಬೇಕಾದಂತಹ ಪ್ರತಿಯೊಂದು ಸವಲತ್ತುಗಳು ಅವರಿಗೆ ನಿಷ್ಪಕ್ಷಪಾತವಾಗಿ ಒಳ್ಳೆಯ ರೀತಿಯಲ್ಲಿ ಅವರಿಗೆ ಸಿಗುವಂತಾಗಲಿ. ಹಾಗೆ ನಮ್ಮ ಮಾಧ್ಯಮದ ಮೇಲೆ ಜನರಿಗೆ ಸಾರ್ವಜನಿಕರಿಗೆ ಇರುವಂತಹ ಭರವಸೆಯನ್ನು ಇನ್ನು ಮುಂದೆ ಕೂಡ ಇದೇ ರೀತಿಯಲ್ಲಿ ಬೆಳೆಸಿಕೊಂಡು ಹೋಗಲಿ. ಈಗ ಸಮಾರಂಭದಲ್ಲಿ ಪ್ರೆಸ್ ಕ್ಲಬ್ ಅಧ್ಯಕ್ಷ ಪಿಕೆ ಲಕ್ಷ್ಮೀನಾರಾಯಣ, ಕಾರ್ಯದರ್ಶಿ ಅಮ್ಮಣಿಚಂಡ ಪ್ರವೀಣ್, ಪಳೆಯಂಡ ಪಾರ್ಥ ಚಿನ್ನಪ್ಪ, ಡಿ ಮಂಜುನಾಥ್, ಡಿಎಂ ರಾಜ್ಕುಮಾರ್ ಮತ್ತಿತರರು ಹಾಜರಿದ್ದರು. ಟಿವಿ1 ನ್ಯೂಸ್, ವಿರಾಜಪೇಟೆ. ನ್ಯೂಸ್ ಇನ್ನಿದೆ ನೋಡ್ತಾ ಇರಿ ಟಿವಿ1. ಅತ್ಯುತ್ತಮ ಡಿಸೈನ್ಗಳು, ಕ್ಲಾಸಿಕ್ ಕಲೆಕ್ಷನ್, ಪರಿಶುದ್ಧತೆ ಮತ್ತು ಪರಿಪೂರ್ಣತೆ, ಸಾಂಪ್ರದಾಯಿಕ ಮತ್ತು ಆಂಟಿಕ್ ಕಲೆಕ್ಷನ್, ನವೀನ ಮಾದರಿಯ ವಿವಾಹ ಆಭರಣಗಳು. ಹಬ್ಬದ ಮೆಗಾ ಆಫರ್ ವೆಲ್ಕೋ ಗೋಲ್ಡ್ ಸೂಕ್ನಲ್ಲಿ ಚಿನ್ನಾಭರಣ ಖರೀದಿಸುವಾಗ ಮೇಕಿಂಗ್ ಚಾರ್ಜ್ನಲ್ಲಿ %50 ರಿಯಾಯಿತಿ. ಜೊತೆಗೆ ಪ್ರತಿ 5,000 ರೂಪಾಯಿ ಖರೀದಿಗೆ ಸರ್ಪ್ರೈಸ್ ಗಿಫ್ಟ್ ಕೂಡ ಪಡೆಯಿರಿ. ವಿಲ್ಕೋ ಗೋಲ್ಡ್ ಸೂಕ್, ಬೈಚನಹಳ್ಳಿ, ಕುಶಾಲನಗರ. ಹೋಟೆಲ್ ಅಮೆಜಾನ್ ಇಲ್ವಾಲ್, ಮಲ್ಟಿ ಕ್ಯೂಸಿಂಗ್ ಫ್ಯಾಮಿಲಿ ರೆಸ್ಟೋರೆಂಟ್. ಎಲ್ಲಾ ತರಹದ ಕರಾವಳಿ ಶೈಲಿಯ ಊಟ ಹಾಗೂ ತಿನಿಸುಗಳಿಗೆ ಹೆಸರುವಾಸಿ ಹೋಟೆಲ್ ಅಮೆಜಾನ್. ತಂದೂರಿ, ಚೈನೀಸ್, ಕಾಂಟಿನೆಂಟಲ್ ಫುಡ್ಗಾಗಿ ಭೇಟಿ ನೀಡಿ ಹೋಟೆಲ್ ಅಮೆಜಾನ್. ಬ್ಯಾಂಗ್ಳೂರ್ ಫುಡ್ ಅಂಡ್ ಆಲ್ ಟೈಪ್ಸ್ ಆಫ್ ಸೀ ಫುಡ್ ಓನ್ಲಿ ಅಟ್ ಅಮೆಜಾನ್. ಸೀ ಫಿಶ್, ಪಾಂಪ್ಲೆಟ್, ಏಂಜಲ್ ಫಿಶ್, ಸಿಲ್ವರ್ ಫಿಶ್, ನಂಗ್ ಫಿಶ್, ಬೋಂಡಾಸ್ ಫಿಶ್, ಪ್ರಾನ್ಸ್, ಕ್ರ್ಯಾಬ್ ಫಿಶ್ಗಳ ಫುಡ್ಗೆ ಹೆಸರುವಾಸಿ ಹೋಟೆಲ್ ಅಮೆಜಾನ್. ರುಚಿಯಲ್ಲಿ ಅದ್ಭುತ, ಸ್ವಚ್ಛತೆಗೆ ಹೆಸರುವಾಸಿ ಹೋಟೆಲ್ ಅಮೆಜಾನ್. ಸುಂದರವಾದ ಗಾರ್ಡನ್ ಸರ್ವಿಸ್, ವಿಶಾಲವಾದ ಪಾರ್ಕಿಂಗ್, ವಿಶಾಲವಾದ ಮನಮೋಹಕ ಪಾರ್ಟಿ ಹಾಲ್. ನಿಮ್ಮ ಯಾವುದೇ ಕಾರ್ಯಕ್ರಮಗಳಿದ್ದಲ್ಲಿ ಚಿಂತಿಸಬೇಡಿ. ಸ್ವಚ್ಛತೆಯ ಸಸ್ಯಾಹಾರಿ ಹಾಗೂ ಮಾಂಸಾಹಾರಿ ಹೋಟೆಲ್ಗೆ ಹಿಂದೆ ಭೇಟಿ ಕೊಡಿ. ಹೋಟೆಲ್ ಅಮೆಜಾನ್, ಮಡಿಕೇರಿ ರೋಡ್, ಎಲ್ವಾ, ಮೈಸೂರು. 0821240450 72047693030. ಕುಶಾಲನಗರದ ಕಾವೇರಿ ಹೋಂಡಾ ನಾಡಿನ ಜನತೆಗೆ ಸಮರ್ಪಿಸುತ್ತಿದೆ ಆಕ್ಟಿವಾ, ಆಕ್ಟಿವಾ ಐ, ಡಿಯೋ, ಏವಿಯೇಟರ್ ಸ್ಕೂಟರ್ಗಳು ಮತ್ತು ಡ್ರೀಮ್ ಯುಗ, ಡ್ರೀಮ್ ನಿಯೋ, ಶೈನ್ ಯೂನಿಕಾರ್ನ್, ಟ್ರಿಗರ್, ಸಿಬಿಆರ್ ಸ್ಪೋರ್ಟ್ಸ್ ಬೈಕ್ಗಳು ನಮ್ಮಲ್ಲಿ ಲಭ್ಯ. ಹೋಂಡಾದ ಎಲ್ಲಾ ವಾಹನಗಳಿಗೂ ಮುತ್ತೂಟ್ ಹಾಗೂ HDFC ಬ್ಯಾಂಕ್ನ ಸಾಲದ ಸೌಲಭ್ಯವಿದೆ. ಸ್ಪೇರ್ಸ್, ಸೇಲ್ಸ್, ಸರ್ವಿಸ್, ಸೇಫ್ಟಿ ನಮ್ಮ ವೈಶಿಷ್ಟ್ಯ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಕಾವೇರಿ ಹೋಂಡಾ. ಕೂಡಲೇ ಸಂಪರ್ಕಿಸಿ ಕಾವೇರಿ ಹೋಂಡಾ, ಸೂರ್ಯ ಕಾಂಪ್ಲೆಕ್ಸ್, BM ರೋಡ್, ಕುಶಾಲನಗರ್. ಫೋನ್ ನಂಬರ್ 08276273555. ಮೊಬೈಲ್ ನಂಬರ್ 9482273555, 9482273666. ಕನಸುಗಳನ್ನ ನನಸಾಗಿಸೋಣ, ಕಾವೇರಿ ಹೋಂಡಾ. Discovery Tech CCTV Solution ರವರಿಂದ ಫೆಸ್ಟಿವಲ್ ಮೆಗಾ ಆಫರ್. Just buy CCTV complete set at ₹11,699 only. Included for CP Plus 10-meter cable, CP Plus 500GB hard disk, CP Plus room camera, CP Plus DVR, power adapter and connectors. Free installation, limited period only. Visit today. Discovery Tech Solution, CMC Complex, shop number 35 near Town Hall, Madikeri. Contact 9844290058 or 08272222922. ನಿಷ್ಕಳಂಕವಾದ ಪರಿಶುದ್ಧತೆ, ನಂಬಿಕೆಯ ಪ್ರೀತಿ, ಕನಸಿಗೆ ಹೊಂದುವ ಸೃಷ್ಟಿಗಳು, ಹಸ್ತಕೌಶಲ್ಯದ ರೂಪಕಲ್ಪನೆಗಳು, ಸುದೀರ್ಘವಾದ ಅನುಬಂಧ ಎಂದೆಂದಿಗೂ. Top Go Zamzam, BM Road, Kushalnagar, Karnataka. ಭಾರತಿ ರೇಡಿಯೋ ಹೌಸ್, ಮಡಿಕೇರಿ, ಗೋಣಿಗೊಪ್ಪ. Dasra Festival offer and Mega Exchange Mela.
40 inches LED just 24,990. 22 inches LED 9,990. Refrigeration 6,990. Washing machine 7,490. Mixie 1,990. Old TV exchange 2,000 to 10,000. Fridge 2,000 to 4,000. Mixie 1,000 to 1,500. Washing machine 2,000 to 4,000. Only at Bharti Radio House. On Vigor water heater, ₹1,000 discount. 1,000 rupees worth gift of every purchase. Sony Cyber Shot camera and all branded home appliances in one room. Bharati Radio House, Madikeri, Gonigoppa. All electronics items and exclusive Sony branded showroom only at Bharati Radio House. Number 1 electronic showroom in Coorg. Bharti Radio House, Madikeri, Gonigoppa. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ಪುತ್ತೂರು, ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಇದೀಗ ಬೆಂಗಳೂರಿನಲ್ಲಿ. ಪಿರಿಯಾಪಟ್ಟಣದ ಮನೆಯೊಂದರಲ್ಲಿ ಅಕ್ರಮವಾಗಿ ದಾಸ್ತಾನು ಮಾಡಿದ್ದ ವಿವಿಧ ಕಂಪನಿಗಳ 31 ಸಿಲಿಂಡರ್ಗಳನ್ನು ತಹಶೀಲ್ದಾರ್ ಬಿಪಿ ತಳವಾರ್ ದಾಳಿ ನಡೆಸಿ ವಶಕ್ಕೆ ಪಡೆದಿದ್ದಾರೆ. ಪಿರಿಯಾಪಟ್ಟಣದ ಮನೆಯೊಂದರಲ್ಲಿ ಅಕ್ರಮವಾಗಿ 3 ಕಂಪನಿಗಳ 31 ಗ್ಯಾಸ್ ಸಿಲಿಂಡರ್ಗಳನ್ನು ಅಡಗಿಸಿಟ್ಟಿದ್ದ ಖಚಿತ ಮಾಹಿತಿ ಮೇರೆ ತಹಶೀಲ್ದಾರ್ ಬಿಎಫ್ ತಳವಾರ್ ದಾಳಿ ನಡೆಸಿ ಅಕ್ರಮ ಸಿಲಿಂಡರ್ಗಳನ್ನು ವಶಪಡಿಸಿಕೊಂಡರು. ಬೈಲುಕುಪ್ಪೆ ಟಿಬೇಟಿಯನ್ ಕ್ಯಾಂಪ್ ರಸ್ತೆಯಲ್ಲಿರುವ ಕೃಷ್ಣೇಗೌಡ ಎಂಬುವರ ಮನೆಯಲ್ಲಿ ಅಕ್ರಮ ಸಿಲಿಂಡರ್ಗಳನ್ನು ದಾಸ್ತಾನು ಇಡಲಾಗಿತ್ತು. ಭಾರತ್ ಮತ್ತು ಇಂಡಿಯನ್ ಹಾಗೂ ಎಚ್ಪಿ ಕಂಪನಿಯ ಗ್ಯಾಸ್ ಸಿಲಿಂಡರ್ಗಳಾಗಿದ್ದು ಇವುಗಳನ್ನು ತಾಲೂಕು ದಂಡಾಧಿಕಾರಿ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾದರು. ಈ ಸಂದರ್ಭದಲ್ಲಿ ಸಬ್ ಇನ್ಸ್ಪೆಕ್ಟರ್ ಮುದ್ದು ಮಾದೇವ, ಆಹಾರ ಇಲಾಖೆಯ ನಿರೀಕ್ಷಕರಾದ ಗಜಾನನ, ರೆವಿನ್ಯೂ ಇನ್ಸ್ಪೆಕ್ಟರ್ ಶ್ರೀಧರ ಮೂರ್ತಿ, ಗ್ರಾಮಸ್ಥರಾದ ರಾಮಕೃಷ್ಣ ಹಾಜರಿದ್ದರು. ಟಿವಿ1 ನ್ಯೂಸ್, ಪಿರಿಯಾಪಟ್ಟಣ. ನ್ಯೂಸ್ ಮುಗಿಸೋಕ್ಕೂ ಮುಂಚೆ ಟಿವಿ1 ಡೈಲಿ ಸ್ಪೆಷಲ್ ಹೀಗೂ ಉಂಟು, ನೋಡಿ, ಎಂಜಾಯ್ ಮಾಡಿ. Arrache d'abord, Junior. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಪವಿತ್ರ ಕಾವೇರಿ ತೀರ್ಥೋತ್ಸವಕ್ಕೆ ಆರಂಭಗೊಂಡಿದೆ ದಿನಗಣನೆ. ಶ್ರೀ ಭಗಂಡ ಸನ್ನಿಧಿಯಲ್ಲಿ ನಂದಾದೀಪ ಬೆಳಗಿ ಪತ್ತಾಯಕ್ಕೆ ಅಕ್ಕಿ ಹಾಕಿ ಜಾತ್ರಾ ಸಂಪ್ರದಾಯಕ್ಕೆ ಚಾಲನೆ. ಮಾತೆ ಕಾವೇರಿಯ ಜಾತ್ರೆಗೆ ಭರದಿಂದ ಸಾಗಿದೆ ಸಿದ್ಧತಾ ಕಾರ್ಯ. ಕೊಡಗಿನ ಪರಿಸರ, ದೇವರಕಾಡು ಸಂರಕ್ಷಣೆಗೆ ಪಣ. ಸಿದ್ದಾಪುರದಲ್ಲಿ ಜರುಗಿದ ವಿಚಾರ ಸಂಕಿರಣ. ದೇವರಕಾಡು ಸಂರಕ್ಷಣೆಗೆ ಪ್ರತಿಯೊಬ್ಬರೂ ಕೈ ಜೋಡಿಸುವಂತೆ ಗಣ್ಯರ ಕರೆ. ಸರ್ಕಾರಿ ಅಧಿಕಾರಿಗಳ ಚಿಂತನೆ ಜನಪರವಾಗಿರಬೇಕು. ಮರಳು ಜಲ್ಲಿ ಅಭಾವ ನೀಗಿಸಲು ಕಾನೂನು ಸಡಿಲಿಸಬೇಕು. ಆದಿವಾಸಿಗಳ ಬವಣೆ ತಪ್ಪಿಸಲು ಹಕ್ಕುಪತ್ರ ನೀಡಬೇಕು. ಶಾಸಕ ರಂಜನ್ ಅಭಿಮತ. ದುಬಾರೆ ಕಾವೇರಿ ನದಿ ಸ್ವಚ್ಛತೆಗೆ ಪ್ರವಾಸಿಗರ ಸಾಥ್. ಕಲುಷಿತ ಕಾವೇರಿಯನ್ನ ಸ್ವಚ್ಛಗೊಳಿಸಿದ ಕೊಪ್ಪಳದ ಪ್ರವಾಸಿಗರು. ಸ್ವಚ್ಛತೆಯ ಬಗ್ಗೆ ಟೂರಿಸ್ಟ್ಗಳಿಗೆ ಮಾದರಿಯಾದ ದೂರದೂರಿನ ಅತಿಥಿಗಳು. ವಿರಾಜಪೇಟೆ ಬೈಂದೂರು ಹೆದ್ದಾರಿ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್. ಸೋಮವಾರಪೇಟೆ ನಗರದ ಹೆದ್ದಾರಿ ಬದಿಯ ನಿವಾಸಿಗಳಿಗೆ ಎದುರಾಗಿದೆ ಭೀತಿ. ಹೆದ್ದಾರಿ ವಿಸ್ತರಣೆಯಿಂದ ಮನೆ ಕಳೆದುಕೊಳ್ಳುವ ನಿವಾಸಿಗಳಲ್ಲಿ ಮನೆ ಮಾಡಿದ ಆತಂಕ. ಇಲ್ಲಿಗೆ ಟಿವಿ1 ನ್ಯೂಸ್ ಮುಕ್ತಾಯವಾಯಿತು. ಸಾಕಷ್ಟು ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಟಿವಿ1, ಇದು ನಿಮ್ಮ ಚಾನಲ್.
sponsored by RS Car, Madikeri. Top Go Zamzam, BM Road, Kushalnagar, Karnataka. Volkswagen Showroom, Madikeri. Volkswagen, das Auto. Arathi Radio House, Madikeri, Gonigappa. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. Vandam Enterprises, Madikeri. ಪೃಥ್ವಿ ಗೋಲ್ಡ್ ಡೈಮಂಡ್ ಸಿಲ್ವರ್. ಶ್ರೀದೇವಿ ಅರ್ತ್ ಮೂವರ್ಸ್, ಮಡಿಕೇರಿ. Hotel Amazon, Ilwan, multi-cuisine family restaurant.